ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಬೆಳಗಿನ ಸಮಯದಲ್ಲಿ ಮತ್ತೊಂದು ಸಾರಿ ನಿಮ್ಮ ಮುಂದೆ ಬರಲಿಕ್ಕೆ ದೇವರು ಕೊಟ್ಟಂತ ಈ ಒಳ್ಳೆ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಮಾಡ್ತೇನೆ. ನಾವು ಚಿಂತೆಗಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 21ನೇ ಮತ್ತಾಯ ಬರೆದ ಸುವಾರ್ಥ ಪತ್ರಿಕೆ 21ನೇ ಅಧ್ಯಾಯ 18ನೇ ವಾಕ್ಯದಿಂದ. ಬೆಳಿಗ್ಗೆ ಆತನು ಪಟ್ಟಣಕ್ಕೆ ತಿರುಗಿ ಹೋಗುತ್ತಿರುವಾಗ ಹಸಿದನು. ದಾರಿಯಲ್ಲಿ ಒಂದು ಅಂಜೂರದ ಮರವನ್ನು ಕಂಡು ಅದರ ಹತ್ತಿರಕ್ಕೆ ಹೋಗಿ ಅದರಲ್ಲಿ ಬರೀ ಎಲೆಗಳನ್ನು ಹೊರತು ಮತ್ತೇನು ಕಾಣದೆ. ಇವತ್ತು ನಾನು ಹೇಳ್ತೇನೆ, ಹಲ್ಲೆಲೂಯ, ಇನ್ನು ಮೇಲೆ ನಿನ್ನಲ್ಲಿ ಫಲವು ಏನೆಂದಿಗೂ ಆಗದೇ ಹೋಗಲಿ ಎಂದು ಹೇಳಿದನು. ಆ ಕ್ಷಣವೇ ಆ ಅಂಜೂರದ ಮರವು ಒಣಗಿ ಹೋಯಿತು. ಯೇಸು ಸ್ವಾಮಿ ಒಂದು ಅಂಜೂರದ ಮರವನ್ನು ಕಂಡು, ಅಂಜೂರದ ಮರ ಪೂರ್ತಿ ಎಲೆಗಳು ಸಮೃದ್ಧಿಯಾಗಿ ಬೆಳೆದಿರುವುದನ್ನು ಕಂಡು ಯೇಸು ಏನು ಮಾಡ್ತಾರೆ, ಅದರ ಹತ್ರ ಹೋಗ್ತಿದ್ದಾನೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಾಕ್ಯವನ್ನು ನಾವು ಓದ್ಕೊಳ್ಳೋಣ. ಮಾರ್ಕನು 11ನೇ ಅಧ್ಯಾಯ 12ನೇ ವಾಕ್ಯ. ಮರುದಿನ ಅವರು ಬೆಥೇನ್ಯವನ್ನು ಬಿಟ್ಟು ಬರುತ್ತಿರುವಾಗ ಆತನು ಹಸಿದನು. ಎಲೆ ಬಿಟ್ಟಿದ್ದ, ಎಲೆಗಳು ಸಮೃದ್ಧಿಯಾಗಿ ಪೂರ್ತಿ, ಆ ಗಿಡ ಪೂರ್ತಿ ಎಲೆಗಳು ಬಿಟ್ಟಿತ್ತಂತೆ. ನೋಡ್ರಿ, ಯೇಸು ಸ್ವಾಮಿ ಒಂದು ಅಂಜೂರದ ಬಳಿ ಹೋಗ್ತಿದ್ದಾರೆ. ದೂರದಿಂದ ನೋಡ್ಬೇಕಾದ್ರೆ ತುಂಬಾ ಚೆನ್ನಾಗಿದೆ, ದೂರದಿಂದ ನೋಡ್ಬೇಕಾದ್ರೆ ಸಮೃದ್ಧಿಯಾಗಿದೆ, ದೂರದಿಂದ ನೋಡ್ಬೇಕಾದ್ರೆ ಒಳ್ಳೆ ಗ್ರೀನಿಶ್ ಇದೆ. ಹಲ್ಲೆಲೂಯ. ನೋಡ್ರಿ, ನಮ್ಮನ್ನ ದೂರದಿಂದ ಜನಗಳು ನೋಡ್ಬೇಕಾದ್ರೆ ನಾವು ಯಾವಾಗ್ಲೂ ಚೆನ್ನಾಗಿ ಕಾಣಿಸ್ತಾ ಇದೀವಿ, ಯಾವಾಗ್ಲೂ ಸುಂದರವಾಗಿ ಕಾಣಿಸ್ತಾ ಇದೀವಿ, ಯಾವ ಕೊರತೆ ಇಲ್ದಿರೋ ತರ ಕಾಣಿಸ್ತಾ ಇದೀವಿ, ಯಾವ ಬಾಧೆ ಇಲ್ದಿರೋ ತರ ಕಾಣಿಸ್ತಾ ಇದೀವಿ. ಆದ್ರೆ ಯೇಸು ಸ್ವಾಮಿ ಏನ್ ಮಾಡ್ತಿದ್ದಾರೆ, ಅಂಜೂರದ ಬಳಿ ಹೋದ್ರು. ಯೇಸು ಸ್ವಾಮಿ ಏನಕ್ಕೋಸ್ಕರ ಅಂಜೂರದ ಬಳಿ ಹೋದ್ರು? ಏನಾದ್ರೂ ಫಲ, ಏನಾದ್ರೂ ಹಣ್ಣು ಸಿಕ್ಕುತ್ತಾ ಅಂತ ನೋಡ್ತಿದ್ದಾರೆ ದೇವರು. ಕೆಳಗಡೆ ಹೋದೋಣ. ಆದ್ರೆ ಯೇಸು ಸ್ವಾಮಿ ಹತ್ರ ಹೋದಾಗ ನೋಡ್ತಾರೆ, ಬಲಿ ಎಲೆಗಳು ಮಾತ್ರ ಸಿಗ್ತಾ ಇದೆ, ಹಣ್ಣು ಸಿಕ್ಕಲಿಲ್ಲ. ಯಾಕೆ ಹಣ್ಣು ಸಿಕ್ಕಲಿಲ್ಲ ಅಂತ ನಾವು ಯೋಚನೆ ಮಾಡೋದಾದ್ರೆ, ಆ ಒಂದು ಕಾಲಘಟ್ಟದಲ್ಲಿ ಅಂಜೂರ ಹಣ್ಣು ಬಿಡೋದಿಲ್ಲ. ಯೇಸು ಸ್ವಾಮಿಗೆ ಅದು ಗೊತ್ತಿರುವಂತ ವಿಷಯ. ಯೇಸು ಸ್ವಾಮಿಗೆ ಗೊತ್ತಿದೆ, ಆ ಒಂದು ಕಾಲದಲ್ಲಿ ಹಣ್ಣು ಬಿಡೋದಿಲ್ಲ. ಕೆಳಗಡೆ ವಾಕ್ಯ ನೋಡ್ರಿ, ಅದು ಅಂಜೂರದ ಹಣ್ಣಿನ ಕಾಲವಲ್ಲ. ಆಗ ಯೇಸು ಆ ಮರಕ್ಕೆ, ಇನ್ನು ಮೇಲೆ ಒಬ್ಬರು ನಿನ್ನಲ್ಲಿ ಹಣ್ಣನ್ನು ಎಂದೆಂದಿಗೂ ತಿನ್ನದೇ ಆಗಲಿ ಎಂದು ಹೇಳಿದನು. ಅಂಜೂರದ ಕಾಲ ಅಲ್ಲ, ಆದ್ರೂ ಸಹ ದೇವರು ಹೇಳ್ತಿದ್ದಾನೆ, ನಿನ್ನಲ್ಲಿ ಇನ್ನು ಮೇಲೆ ಹಣ್ಣು ಸಿಗದೆ ಹೋಗಲಿ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ನೋಡ್ರಿ, ಯೇಸು ಸ್ವಾಮಿಗೆ ಗೊತ್ತಿದೆ ಅದು ಒಂದು ಅಂಜೂರದ ಹಣ್ಣು ಬಿಡುವಂತ ಕಾಲವಲ್ಲ, ಆದ್ರೂ ಸಹ ಯೇಸು ಸ್ವಾಮಿ ಅದನ್ನ ಶಪಿಸ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ನೋಡ್ರಿ, ನಾವು ಹೊರಗಡೆ ಎಷ್ಟೇ ಅಲಂಕಾರವಾಗಿ, ಎಷ್ಟೇ ಸಮೃದ್ಧಿಯಾಗಿ ನಾವು ಕಾಣಲ್ಪಟ್ಟರು, ಇವತ್ತು ದೇವರು ನೋಡುತ್ತಿರುವಂತ ಒಂದು ವಿಷಯ ಏನಂತ ಹೇಳಿದ್ರೆ, ನಿನ್ನ ಹೃದಯ. ಮನುಷ್ಯನು ಮುಖಗಳನ್ನು ನೋಡ್ತಾನೆ, ಯೆಹೋವನಾದರೂ ಅಂತರಿಂದ್ರಿಯವನ್ನು, ಅಂತರಾಳವನ್ನು ಶೋಧಿಸ್ತಾನೆ. ಇವತ್ತು ನೀನು ಹೊರಗಡೆ ಸಮೃದ್ಧಿಯಾಗಿ ಕಾಣಿಸ್ತಾ ಇದೀಯಾ, ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆಯಾ? ದೇವರಿಗೆ ಬೇಕಾಗಿರುವುದು ಹೊರಗಡೆ ಇರುವಂತ ಐಶ್ವರ್ಯವಲ್ಲ, ಹೊರಗಡೆ ಇರುವಂತ ಸಮೃದ್ಧಿ ಅಲ್ಲ, ಹೊರಗಡೆ ಇರುವಂತ ಸಂತೋಷ ಅಲ್ಲ. ದೇವರು ಇವತ್ತು ನಿನ್ನಲ್ಲಿ ನೋಡ್ತಾ ಇದ್ದಾನೆ, ನಿನ್ನ ಹೃದಯದ ಒಳಗಡೆ ದೇವರಿಗೆ ಬೇಕಾಗಿರುವಂತ, ಆತನ ಹಸಿವನ್ನು ನೀಗಿಸುವಂತ ಒಂದು ಹಣ್ಣು ಸಿಗ್ತದಾ, ಒಂದು ಫಲ ಸಿಗ್ತದಾ? ಇವತ್ತು ಈ ವಿಡಿಯೋದಲ್ಲಿ ನೋಡ್ತಿರುವಂತಹ ಪ್ರತಿಯೊಬ್ಬರ ಬಳಿಯಲ್ಲಿ ಯೇಸು ಸ್ವಾಮಿ ಬಂದಿದ್ದಾರೆ. ಇವತ್ತು ನಿನ್ನ ಎದುರುಗಡೆ ನಿಂತ್ಕೊಂಡು ಯೇಸು ಕೇಳ್ತಿದ್ದಾರೆ, ಮಗನೇ, ಮಗಳೇ, ಇವತ್ತು ನನಗೆ ಕೊಡಬೇಕಾಗಿರುವಂತಹ ಫಲವು ನಿನ್ನಲ್ಲಿ ಇದೆಯಾ? ನೋಡ್ರಿ, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಚಿಕ್ಕ ಸ್ಟೋರಿಯನ್ನ ಹೇಳ್ತಾ ನಾ ಮುಂದೆ ಹೋಗ್ಲಿಕ್ಕೆ ಇಷ್ಟಪಡ್ತೇನೆ. ಓದಿಕೊಳ್ಳೋಣ. ಯೋಹಾನ ಬರೆದ ಸುವಾರ್ಥ ಪತ್ರಿಕೆ 4ನೇ ಅಧ್ಯಾಯ 7-8.
ಹೆಂಗಸು ನೀರು ಸೇದುವುದಕ್ಕೆ ಬಂದಳು. ನೋಡ್ರಿ, ಮಧ್ಯಾಹ್ನ ಸಮಯದಲ್ಲಿ ಯೇಸು ಸ್ವಾಮಿಗೆ ಊಟ ಬೇಕು, ಇಲ್ಲಿ ಶಿಷ್ಯರಿಗೆ ಊಟ ಬೇಕು. ಅವರು ಮಧ್ಯಾಹ್ನ ಟೈಮಲ್ಲಿ ಏನ್ ಮಾಡ್ತಿದ್ದಾರೆ, ಊರೊಳಗಡೆ ಊಟ ತರಲಿಕ್ಕೆ ಹೋದಾಗ ಅಲ್ಲಿ ಸಮಾರ್ಯ ಸ್ತ್ರೀಯನ್ನ ಯೇಸು ಸ್ವಾಮಿ ಕಂಡು ಅವಳ ಬಳಿ ಬರ್ತಾರೆ. ಇವತ್ತು ನೋಡ್ರಿ, ಈ ಲೋಕದಲ್ಲಿರುವಂತ ಈ ವಿಡಿಯೋ ನೋಡುವಂತ ಪ್ರತಿಯೊಬ್ಬರನ್ನು ಯೇಸು ಸ್ವಾಮಿ ಕಂಡಿದ್ದಾನೆ. ನಿನ್ನ ಅವಸ್ಥೆಗಳನ್ನು ಕಂಡಿದ್ದಾನೆ, ನಿನ್ನ ಜೀವಿತವನ್ನು ಕಂಡಿದ್ದಾನೆ. ಈ ಸಮಾರ್ಯ ಸ್ತ್ರೀ ಹೇಳ್ತಿದ್ದಾಳೆ, ಯಹೂದ್ಯರಿಗೂ ಸಮಾರ್ಯರಿಗೂ ಸಂಬಂಧ ಇಲ್ಲ, ಯಹೂದ್ಯರು ಪರಿಶುದ್ಧರು, ನೀವು ಉತ್ತಮರು. ಹಲ್ಲೆಲೂಯ. ಸಮಾರ್ಯದವಳಿಗೆ ಗೊತ್ತಾಯ್ತು, ನಾನು ಒಬ್ಬ ಪಾಪಿ, ನನ್ನ ಹತ್ರ ದೇವರೇ ನೀನು ಬರುವಷ್ಟು ಯೋಗ್ಯತೆ ನನ್ನಲ್ಲಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಈ ವಿಡಿಯೋ ನೋಡ್ತಿರುವಂತ ಪ್ರತಿಯೊಬ್ಬರ ಮಧ್ಯದಲ್ಲಿ ದೇವರು ಹೇಳ್ತಿದ್ದಾನೆ, ಯೇಸು ಸ್ವಾಮಿಗೂ ನಿನ್ನ ಬಳಿ ಬಂದಿದ್ದಾರೆ. ಅದಕ್ಕೆ ಯೇಸು ಹೇಳ್ತಾರೆ, ನೀವು ನನ್ನನ್ನು ಆರಿಸ್ಕೊಂಡಿಲ್ಲ, ನಾನು ನಿಮ್ಮನ್ನು ಆರಿಸ್ಕೊಂಡಿದ್ದಾನೆ. ಈ ಲೋಕದಲ್ಲಿರುವಂತ ಕೆಲವೊಂದು ಕಾರ್ಯಗಳಿಗೆ ನಾವು ಓಡೋಗ್ತೇವೆ, ನಾವು ಹುಡುಕ್ತೇವೆ, ನಾವು ಒದ್ದಾಡ್ತೇವೆ. ಅಲ್ಲಿ ಹೋದ್ರೆ ಬಿಡುಗಡೆ, ಇಲ್ಲಿ ಹೋದ್ರೆ ಬಿಡುಗಡೆ, ಅಲ್ಲಿ ಅದ್ಭುತ, ಇಲ್ಲಿ ಅದ್ಭುತ. ನಾನು ಹೇಳ್ತೇನೆ, ಯೇಸು ಕ್ರಿಸ್ತು ಮಾತ್ರವೇ ನಮ್ಮನ್ನು ಹುಡುಕಿಕೊಂಡು ಬಂದನು, ನಮ್ಮನ್ನು ಸರಿಪಡಿಸ್ಲಿಕ್ಕೆ ಬಂದನು. ಹಲ್ಲೆಲೂಯ. ದೇವರು, ಪರಲೋಕದಲ್ಲಿರುವಂತ ದೇವರು ತನ್ನ ಶಕ್ತಿಯನ್ನು ಬಿಟ್ಟು ಒಬ್ಬ ಮನುಷ್ಯನಾಗಿ ಅವತಾರ ಎತ್ತಿ, ಹಲ್ಲೆಲೂಯ, ನನ್ನನ್ನು ನಿನ್ನನ್ನು ಹುಡುಕಿಕೊಂಡು ಯೇಸು ಬಂದನು. ಇವತ್ತು ಯೇಸು ಹೇಳ್ತಿದ್ದಾರೆ, ಸಮಾರ್ಯ ಸ್ತ್ರೀಯೇ, ನನಗೆ ನೀರು ಕೊಡ್ತೀಯಾ? ಪ್ರೈಸ್ ಲಾರ್ಡ್, ಹಲ್ಲೆಲೂಯ. ಕೆಳಗಡೆ ಓದೋಣ. ಯೇಸು ಆಕೆಯನ್ನು, ಅಮ್ಮ, ನೀರು ಕುಡಿಯುವುದಕ್ಕೆ ಕೊಡು ಎಂದು ಕೇಳಿದನು. ಯಹೂದ್ಯರಿಗೂ ಸಮಾರ್ಯರಿಗೂ ಬಳಕೆ ಇಲ್ಲದಿರಲಾಗಿ ಆ ಸಮಾರ್ಯದವಳು ಆತನಿಗೆ, ಯಹೂದ್ಯನಾದ ನೀನು ಸಮಾರ್ಯನಾದ ನನ್ನನ್ನು ನೀರು ಬೇಡುವುದು ಹೇಗೆ ಎಂದು ಹೇಳಿದಳು. ಪ್ರೈಸ್ ಗಾಡ್, ಹಲ್ಲೆಲೂಯ. ಇದು ನಮಗೆ ನಿಮಗೆ ಬಳಕೆ ಇಲ್ಲ. ನೀನು ಯಹೂದ್ಯನಾಗ್ಬಿಟ್ಟು ನನ್ನ ಹತ್ರ ನೀರು ಕೇಳುವುದೇನು? ಕ್ವಶನ್ ಮಾಡ್ತಿದ್ದಾಳೆ. ನಾನು ಹೇಳ್ತೇನೆ, ಹಲ್ಲೆಲೂಯ. ಯೇಸು ಕ್ರಿಸ್ತು ಈ ಲೋಕಕ್ಕೆ ಬಂದದ್ದು ಕೆಟ್ಟು ಹೋದದ್ದನ್ನ ಸರಿಪಡಿಸುವುದಕ್ಕಾಗಿ. ಲೂಕ ಬರೆದ ಸುವಾರ್ತ ಪತ್ರಿಕೆ 19ನೇ ಅಧ್ಯಾಯ 10ನೇ ವಾಕ್ಯವನ್ನು ನೋಡಿಕೊಳ್ಳೋಣ. ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನ ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಸಮಾರ್ಯ ಸ್ತ್ರೀಯೇ, ಇವತ್ತು ನೀನು ಅರ್ಥ ಮಾಡ್ಕೋಬೇಕಾಗಿರೋದು, ದೇವರು ನೀನು ಸೇದುವಂತ ನೀರಿಗಾಗಿ ಅಲ್ಲ ಬಂದಿರೋದು, ಕೆಟ್ಟು ಹೋಗಿರುವುದನ್ನ ಸರಿ ಮಾಡಲಿಕ್ಕೆ ಬಂದನು. ಹಲ್ಲೆಲೂಯ, ಹಲ್ಲೆಲೂಯ. ಯಾವ ವಿಷಯ ಇವಳ ಜೀವಿತದಲ್ಲಿ ಕೆಟ್ಟೋಗಿದೆ? ಓದ್ಕೊಳ್ಳೋಣ. ಯೋಹನ ಸುವಾರ್ತ ಪತ್ರಿಕೆ 4ನೇ ಅಧ್ಯಾಯ 16. ಯೇಸು ಅವಳಿಗೆ, ಹೋಗಿ ನಿನ್ನ ಗಂಡನನ್ನು ಇಲ್ಲಿಗೆ ಕರೆಕೊಂಡು ಬಾ ಎಂದು ಹೇಳಿದನು. ಯೇಸು ಸ್ವಾಮಿ ಅನೇಕ ವಿಷಯಗಳನ್ನು ಮಾತಾಡಿದ್ರೆ ಹೇಳ್ತಿದ್ದಾರೆ, ನಿನ್ನ ಗಂಡನನ್ನ ಕರ್ಕೊಂಡು ಬಾ. ಅದಕ್ಕೆ ಆ ಹೆಂಗಸು, ನನಗೆ ಗಂಡನಿಲ್ಲ ಅಂದಳು. ಅದಕ್ಕೆ ಆ ಹೆಂಗಸು ಹೇಳ್ತಿದ್ದಾಳೆ, ನನಗೆ ಗಂಡ ಇಲ್ಲ. ಯೇಸು ಆಕೆಗೆ, ನನಗೆ ಗಂಡನಿಲ್ಲವೆಂದು ನೀನು ಹೇಳಿದ್ದು ಸರಿಯಾದ ಮಾತು. ನಿನಗೆ 5 ಮಂದಿ ಗಂಡಂದರಿದ್ದರು, ಈಗ ಇರುವವನು ನಿನಗೆ ಗಂಡನಲ್ಲ. ನೀನು ಹೇಳಿದ್ದು ನಿಜವಾದ ಸಂಗತಿ ಎಂದನು. ಹಲ್ಲೆಲೂಯ. ಇವತ್ತು ನೋಡ್ರಿ, ನಿನಗೆ ಗಂಡನಿಲ್ಲ ಕರೆಕ್ಟ್, ಬಟ್ 5 ಮಂದಿ ಗಂಡರಿದ್ರಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ಆ ಒಂದು ಸಮಾರ್ಯ ಸ್ತ್ರೀಯ ಕೆಟ್ಟತನವನ್ನ ಬಿಡಿಸಿ, ಅವಳನ್ನ ಸರಿಪಡಿಸಿ, ಅವಳನ್ನ ಕ್ಷಮಿಸಲಿಕ್ಕೆ ಯೇಸು ಸ್ವಾಮಿ ಬಂದನು. ಯೇಸು ಸ್ವಾಮಿ ಯಾಕೆ ಹಸಿದನು? ಹಲ್ಲೆಲೂಯ. ಯೇಸು ಸ್ವಾಮಿಯ ಹಸಿವು ಏನು ಗೊತ್ತಾ? ಅದೇ ಅಧ್ಯಾಯದ 34ನೇ ವಾಕ್ಯವನ್ನು ಓದೋಣ. ನನ್ನನ್ನು ಕಳಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ.
ದೇವ್ರ ನಮಗೆ ಸ್ತೋತ್ರ. ಇವತ್ತು ಯೇಸು ಕ್ರಿಸ್ತನ ಆಹಾರ ಏನಾಗಿತ್ತು? ದೇವರ ಚಿತ್ತವನ್ನು ಪೂರೈಸುವುದಾಗಿದೆ ಯೇಸು ಕ್ರಿಸ್ತನ ಆಹಾರ, ಯೇಸು ಕ್ರಿಸ್ತನ ಊಟ. ಇವತ್ತು ಯೇಸು ಸ್ವಾಮಿಯ ಹೊಟ್ಟೆ ಹಸುವು ಏನಾಗಿದೆ? ಕೆಟ್ಟು ಹೋಗಿರುವುದನ್ನ ಸರಿಪಡಿಸುವುದಾಗಿದೆ ಯೇಸು ಸ್ವಾಮಿಯ ಆಹಾರ. ಇವತ್ತು ಸಮಾರ್ಯ ಶ್ರೀ ಬಳಿಯಲ್ಲಿ ಯೇಸು ಸ್ವಾಮಿ ಬಂದು ಮಾತಾಡಿದ್ದಕ್ಕೆ ಏನಕ್ಕೆ ಗೊತ್ತಾ? ಯೇಸು ಸ್ವಾಮಿ ಅವಳ ಬಳಿಯಲ್ಲಿ ಮಾತಾಡಿದ್ದೇನಕ್ಕೆ ಅಂತ ಹೇಳಿದ್ರೆ, ಸಮಾರ್ಯ ಶ್ರೀಯ ಕೆಟ್ಟತನದಿಂದ ಅವಳು ತಿರುಗಿಕೊಳ್ಳುವುದಾದ್ರೆ ಈಗ ದೇವರ ಆಹಾರ. ಹಲ್ಲೆಲೂಯ. ಅಂಜೂರದ ಮರಿ ದೇವರು ಬರ್ತಿದ್ದಾರೆ, ಅಂಜೂರದ ಮರದಲ್ಲಿ ಬರೀ ಎಲೆಗಳನ್ನೇ ಕಾಣ್ತಿದ್ದಾರೆ ಯೇಸು ಸ್ವಾಮಿ, ಆದರೆ ಒಳಗಡೆ ಫಲ ಇಲ್ಲ. ಇವತ್ತು ಸಮಾರ್ಯ ಶ್ರೀ ಬಳಿಯಲ್ಲಿ ಯೇಸು ಸ್ವಾಮಿ ಬಂದ್ರು, ಅವಳ ಜೀವಿತ ಚೆನ್ನಾಗಿ ನಡೀತಾ ಇದೆ, ಊಟ ಇದೆ, ತಿಂಡಿ ಇದೆ, ಯಾವ ಕೊರತೆ ಇಲ್ಲ, ಒಂದು ಮನೆ ಇದೆ. ಬಟ್ ಆದರೆ ಅವಳ ಒಳಗಡೆ ದೇವರಿಗೆ ಕೊಡಬೇಕಾದಂಥ ಒಂದು ಫಲ ಇಲ್ಲ. ಪ್ರೈಸ್ ಗಾಡ್, ಹಲ್ಲೆಲೂಯ. ಇವತ್ತು ನಾನು ಹೇಳ್ತೇನೆ, ಯೇಸು ಸ್ವಾಮಿ ನಿಮ್ಮ ಬಳಿಯಲ್ಲಿ ಬಂದಿದ್ದಾರೆ ನಿಮ್ಮ ಕೊರತೆಗಳನ್ನು ನೀಗಿಸಲು, ನಿಮ್ಮ ರೋಗಗಳನ್ನು ನೀಗಿಸಲು, ನಿಮ್ಮ ಶಾಪಗಳನ್ನು ನೀಗಿಸಲು. ಹಲ್ಲೆಲೂಯ. ಒಂದು ವಾಕ್ಯ ಓದ್ಕೊಳ್ಳೋಣ. ಮತ್ತಾಯ ಸುವಾರ್ತ ಪತ್ರಿಕೆ 3:8. ಹಾಗಾದ್ರೆ ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಓದೋಣ. ಎಸ್, ಇವಾಗ ದೇವ್ರು ಹೇಳ್ತಿದ್ದಾನೆ, ಹಲ್ಲೆಲೂಯ, ನಿಮ್ಮ ಫಲಗಳು ಯಾವ ತರ ತೋರಿಸ್ಬೇಕಂತ ಹೇಳಿದ್ರೆ, ದೇವರ ಕಡೆಗೆ ತಿರುಗಿದ್ಯಾ? ಹೊರಗಡೆ ಸಮೃದ್ಧಿಕರವಾಗಿದೆ, ನೋರಾಕನ ಸೆಕೇರಿಯ ಅಂದರಬೋಶಲ ದುರ ಮನಗರಗದನ, ನೋಡ್ಲಿಕ್ಕೆ ಅದ್ಭುತಕರವಾಗಿದೆ, ಯಾವ ಕೊರತೆ ಇಲ್ಲ. ಬಟ್ ಆದ್ರೆ ದೇವ್ರು ಕೇಳ್ತಿದ್ದಾನೆ, ನಿಮ್ಮ ಮನಸ್ಸು ದೇವರ ಕಡೆ ತಿರುಗಿತೆಂಬುದನ್ನು ತಕ್ಕ ಫಲದಿಂದ ತೋರಿಸಿರಿ. ಇವತ್ತು ದೇವರು ಅಂಜೂರದ ಮರದಲ್ಲಿ ನೋಡುತ್ತಿರುವಂತಹ ಫಲವೇನು ಗೊತ್ತಾ? ನಿಮ್ಮ ಮನಸ್ಸು ದೇವರ ಕಡೆ ತಿರುಗಿದ್ಯಾ? ನೀವು ದೇವರ ಬಳಿಯಲ್ಲಿ ನಿಂತಿದ್ದೀರಾ? ನೀವು ದೇವರಲ್ಲಿ ಅನ್ಯೋನ್ಯತೆಯಿಂದ ಇದ್ದೀರಾ? ಬರೀ ನಾವು ಚರ್ಚ್ಗೆ ಹೋಗ್ತೇವೆ, ಹಾಡಾಡ್ತೇವೆ, ಕಾಣಿಕೆ ಕೊಡ್ತೇವೆ, ಹಲ್ಲೆಲೂಯ. ಅದೇ ದೇವರು ಇಲ್ಲಿ ಕೇಳ್ತಿರೋದು, ಎಲ್ಲ ಸಮೃದ್ಧಿಯಾಗಿದೆ. ದೂರದಿಂದ ನೋಡ್ತಿದ್ದಾರೆ ದೇವರು, ಎಲ್ಲ ತುಂಬ ಚೆನ್ನಾಗಿದೆ, ಸಮೃದ್ಧಿಕರವಾಗಿದೆ. ಆದರೆ ದೇವರು ಅಂಜೂರದ ಮರದ ಬಳಿ ಬಂದಾಗ ಫಲ ಕಂಡಿಲ್ಲ. ಅದಕ್ಕೆ ದೇವರು ಹೇಳ್ತಿದ್ದಾನೆ, ವಾಕ್ಯ ಹೇಳ್ತಿದೆ, ಇವತ್ತು ನಿಮ್ಮ ಮನಸ್ಸು ದೇವರ ಕಡೆ ತಿರುಗಿಕೊಂಡಿದೆ ಅಂತ ತಕ್ಕ ಫಲದಿಂದ ತೋರಿಸ್ರಿ, ಫಲಗಳ ಮುಖಾಂತರ ತೋರಿಸ್ರಿ. 10ನೇ ವಾಕ್ಯ. ಈಗಲೇ ಮರಗಳ ಬೇಡಿಗೆ ಕೊಡಲಿ ಹಾಕಿದೆ, ಒಳ್ಳೆ ಫಲವನ್ನು ಕೊಡದೇ ಇರುವಂತಹ ಪ್ರತಿಯೊಂದು ಮರವನ್ನು ಕಡಿದಾಕ್ತಾನೆ ದೇವರು. ಹಲ್ಲೆಲೂಯ. ನೋಡ್ರಿ, ಅಂಜೂರದ ಮರದ ಬಳಿಯಲ್ಲಿ ಯೇಸು ಸ್ವಾಮಿ ಬಂದು ನೋಡ್ತಾ ಇದ್ದಾರೆ. ಹಣ್ಣಿನ ಕಾಲವಲ್ಲ, ನಾನು ಹೇಳ್ತೇನೆ. ಹಲ್ಲೆಲೂಯ. ಇವಾಗ ನೆನೆಸ್ಬಿಡು, ಇನ್ನ ಸಮಯ ಇದೆ, ನಾಳೆ ಪರಿಶುದ್ಧ ಆಗೋಣ, ನಾಳೆ ನಾವು ದೇವರ ಸನ್ನಿಧಿಯಲ್ಲಿ ಸರಿ ಹೋಗೋಣ. ಇಲ್ಲ, ಇವತ್ತೇ ಸಮಯ. ಇವತ್ತು ನಿನ್ನನ್ನು ನೀನು ಸರಿಪಡಿಸಿಕೊಳ್ಳದೆ ಹೋದ್ರೆ, ಇವತ್ತು ನೀನು ದೇವರ ಕಡೆ ತಿರುಗಿಕೊಳ್ಳದೆ ಹೋದ್ರೆ, ಪ್ರತಿಯೊಂದು ಮರದ ಬುಡದಲ್ಲಿ ಕೊಡಲಿಯನ್ನ ದೇವರು ಇಟ್ಟಿದ್ದಾರೆ. ತಕ್ಕ ಫಲವನ್ನು ಕೊಡದೆ ಇರುವಂತ ಪ್ರತಿಯೊಂದು ಮರವನ್ನ ಕಡಿದು ಬಿಡ್ತಾರೆ. ಇದೇ ಆಗಿದ್ದು ಅಂಜೂರ ಮರಕ್ಕೆ ನಡೆದಂತ ಘಟನೆ. ಯೇಸು ಸ್ವಾಮಿ ಫಲವನ್ನು ಹುಡುಕಿಕೊಂಡು ಬಂದಿದ್ದಾರೆ. ಆ ಅಂಜೂರದ ಮರದಲ್ಲಿ ನೋಡೋದಾದ್ರೆ ಫಲ ಇಲ್ಲ. ತಕ್ಷಣವೇ ಏನ್ ಮಾಡ್ತಾರೆ ದೇವರು? ಅದಕ್ಕೆ ಶಾಪವನ್ನುಂಟು ಮಾಡಿದಾಗ ಆ ತಕ್ಷಣ ಆ ಒಂದು ಅಂಜೂರದ ಮರ ಒಣಗಿ ಹೋಗ್ತದೆ. ಇವತ್ತು ಯೋಹಾನ ಹೇಳ್ತಿದ್ದಾನೆ, ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿದೆ ಅಂತ ತಕ್ಕ ಫಲದಿಂದ ತೋರಿಸ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಸೇಮ್ ಅದೇ ವಾಕ್ಯ ಲೂಕ ಬರೆದ ಸುವಾರ್ತ ಪತ್ರಿಕೆ 3ನೇ ಅಧ್ಯಾಯ 8ನೇ ವಾಕ್ಯ ಓದ್ಕೊಳ್ಳೋಣ.
ನೋಡ್ರಿ, ಇಲ್ಲೂ ಬರೆಯಲ್ಪಟ್ಟಿದೆ, ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿದೆ ಎಂಬುದನ್ನ ತಕ್ಕ ಫಲದಿಂದ ತೋರಿಸಿರಿ. ಅಲ್ಲೆಲೂಯ, ಅಲ್ಲೆಲೂಯ. ಕೆಳಗಡೆ ಓದೋಣ, 9ನೇ ವಾಕ್ಯ. ಈಗಲೇ ಮರಗಳ ಬೇರಿಗೆ ಕೊಡಲಿ ಹಾಕಿದೆ. ಒಳ್ಳೆ ಫಲವನ್ನು ಕೊಡದೇ ಇರುವಂತ ಪ್ರತಿಯೊಂದು ಮರವನ್ನ ದೇವರು ಕಾಡಿದು ಬೆಂಕಿಯಲ್ಲಿ ಹಾಕ್ತಾರೆ. ಅಲ್ಲೆಲೂಯ. ಇವತ್ತು ನೋಡ್ರಿ, ಯೇಸು ಸ್ವಾಮಿಗೆ ಹಸಿದಿರೋದು ಹೊಟ್ಟೆಯನ್ನ ತುಂಬಿಸ್ಕೊಳ್ಳೋದಕ್ಕಲ್ಲ. ಯೇಸು ಸ್ವಾಮಿ ಇವತ್ತು ಹಸಿದಿರೋದು ದೇವರ ಕಡೆಗೆ ಕೆಟ್ಟತನವನ್ನ ಬಿಟ್ಟು ಎಲ್ಲ ಜನರು ತಿರುಗಿಕೊಳ್ಳಬೇಕು. ಅಲ್ಲೆಲೂಯ. ಇವತ್ತು ನಿಮ್ಮ ಮನಸ್ಸು ದೇವರ ಕಡೆಗೆ ತಿರುಗಿದೆ ಅಂತ ತಕ್ಕ ಫಲದಿಂದ ತೋರಿಸ್ರಿ. 10ನೇ ವಾಕ್ಯ ಓದೋಣ. ಅವ್ರು ಕೇಳ್ತಿದ್ದಾರೆ, ಹಾಗಾದ್ರೆ ನಾವೇನ್ ಮಾಡ್ಬೇಕು? ಫಲ ಕೊಡ್ಬೇಕಂದ್ರೆ ನಾವೇನ್ ಮಾಡ್ಬೇಕು? ಯೋಹಾನ ಹೇಳ್ತಾನೆ, 2 ಅಂಗಿ ಇರೋನು ಇಲ್ದವ್ರಿಗೆ ಒಂದು ಕೊಡ್ಲಿ. ಆಹಾರ ಇಲ್ಲದವನು ಆಹಾರ ಇರೋನಿಗೆ ಕೊಡ್ಲಿ. ನೀವು ನೇಮಿಸಿದ ಅಸಲಿಗಿಂತ ಏನನ್ನು ಹೆಚ್ಚಾಗಿ ಎಳಕೊಳ್ಬೇಡ್ರಿ. ಸಿಪಾಯಿಗಳು ಸಹ ಬಂದು ನಾವು ಏನು ಮಾಡಬೇಕು ಎಂದು ಅವನನ್ನು ಕೇಳಿದಾಗ ಅವನು ಅವರಿಗೆ, ಯಾರನ್ನಾದರೂ ಬೆದರಿಸಬೇಡಿರಿ, ಯಾರ ಮೇಲಾದರೂ ಸುಳ್ಳು ದೂರು ತಂದು ದುಡ್ಡು ಕಸಕೊಳ್ಳಬೇಡಿರಿ, ನಿಮ್ಮ ಸಂಬಳದಲ್ಲಿ ತೃಪ್ತರಾಗಿರಿ ಎಂದು ಹೇಳಿದನು. ಹಲ್ಲೆಲೂಯಾ. ಅನ್ಯಾಯವಾದಂತ ಯಾವ ಕಾರ್ಯಗಳನ್ನು ಮಾಡಬೇಡ್ರಿ. ಇದೆಲ್ಲವನ್ನು ಬಿಡೋದಾದ್ರೆ ಈ ಒಂದು ಬಿಡುವಂತ ಕಾರ್ಯವಾಗಿದೆ ದೇವರಿಗೆ ನೀನು ಕೊಡುವಂತ ಫಲ. ಮತ್ತೆ ನಾವು ಯೋಹಾನ ಸುವಾರ್ತ ಪತ್ರಿಕೆ 4ನೇ ಅಧ್ಯಾಯ ಕಡೆ ಬರೋಣ. ಈ ಸಮಾರ್ಯ ಶ್ರೀಯಲ್ಲಿದ್ದಂಥ ಈ ಒಂದು ವ್ಯಭಿಚಾರದ ಕ್ರಿಯೆಯನ್ನ ಯೇಸು ಸ್ವಾಮಿ ಹೇಳಿದ ತಕ್ಷಣ ಅವನೇನ್ ಮಾಡ್ತಾನೆ? ಹಲ್ಲೆಲೂಯಾ. ಅವಳು ಬಿಟ್ಟು ಬಿಡ್ತಾಳೆ. ಅವಳು ಹೇಳ್ತಾಳೆ, ಹಲ್ಲೆಲೂಯಾ, ಅಯ್ಯ ನೀನೊಬ್ಬ ಪ್ರವಾದಿ ಅಂತ ನನಗೆ ಕಾಣಿಸ್ತದೆ. ನಮ್ಮ ಹಿರಿಯರು ಈ ಬೆಟ್ಟದಲ್ಲಿ ದೇವಾರಾಧನೆ ಮಾಡ್ತಾರೆ. ಆ ದೇವಾರಾಧನೆ ಮಾಡತಕ್ಕ ಸ್ಥಳವು ಯೆರೂಸಲೇಮಿನಲ್ಲಿದೆ, ಅಲ್ಲಿ ಹೋಗ್ರಿ ಅಂತ ಹೇಳಿದಾಗ ಅವಾಗ ಯೇಸುಸ್ವಾಮಿ ಹೇಳ್ತಿದ್ದಾರೆ, ಅಮ್ಮ ನಾನು ಹೇಳುವ ಮಾತನ್ನು ನಂಬು. ಇವತ್ತು ಈ ವಿಡಿಯೋ ನೋಡ್ತಿರುವಂತ ಪ್ರತಿಯೊಬ್ಬರು ನಾನು ಹೇಳುವ ಮಾತನ್ನ ನಂಬ್ರಿ. ಒಂದು ಕಾಲ ಬರ್ತದೆ, ಆ ಕಾಲದಲ್ಲಿ ನೀವು ದೇವರ ಆರಾಧನೆ ಮಾಡುವುದಕ್ಕಾಗಿ ಆ ಬೆಟ್ಟಕ್ಕೆ ಈ ಬೆಟ್ಟಕ್ಕೆ ಹೋಗುವುದಿಲ್ಲ. ಸತ್ಯದಲ್ಲೂ ಆತ್ಮದಲ್ಲೂ ಆತ್ಮ ಸ್ವರೂಪನಾದ ದೇವರನ್ನ ಸತ್ಯದಿಂದ ಆರಾಧನೆ ಮಾಡಬೇಕು. ಹಲ್ಲೆಲೂಯಾ. 23ನೇ ವಾಕ್ಯ ಓದ್ಕೊಳ್ಳೋಣ. ಸತ್ಯಭಾವದಿಂದ ಆರಾಧನೆ ಮಾಡುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ತಂದೆಯನ್ನು ಆರಾಧಿಸುವ ಕಾಲ ಬರುತ್ತದೆ, ಅದು ಈಗಲೇ ಬಂದದೆ. ತಂದೆಯು ತನ್ನನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಅಪೇಕ್ಷಿಸುತ್ತಾನಲ್ಲವೇ? ದೇವರು ಆತ್ಮ ಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು ಅಂದರು. ಆಮೇಲೆ ದೇವರನ್ನು ಆರಾಧಿಸುವವರು ಆತ್ಮೀಕವಾಗಿ ಸತ್ಯಕ್ಕೆ ತಕ್ಕಂತೆ ಆರಾಧಿಸಬೇಕು. ಈ ಸತ್ಯವಾಗಿದೆ ಯೇಸು. ಯೇಸುವೇ ಸತ್ಯವು, ಯೇಸುವೇ ಮಾರ್ಗವು, ಯೇಸುವೇ ಜೀವವಾಗಿದ್ದಾನೆ. ಇವತ್ತು ಯೇಸುವನ್ನ ನೀನು ನಂಬೋದಾದ್ರೆ ಸಮಾರ್ಯ ಶ್ರೀಯೇ, ಇವತ್ತು ನೀನು ನಂಬಬೇಕಾಗಿರುವಂತ ವಿಷಯ ಕೆಟ್ಟು ಹೋಗಿರುವುದನ್ನ ಹುಡುಕಿಕೊಂಡು ಆಗಿದೆ ಯೇಸು ಸ್ವಾಮಿ ಇವತ್ತು ಬಂದಿದ್ದು. ಇವತ್ತು ಯೇಸು ಬಂದಿದ್ದು ನಿನ್ನನ್ನು ಹುಡುಕಿಕೊಂಡು, ನಿನ್ನನ್ನು ಸರಿ ಮಾಡಲು, ನಿನಗೆ ಒಂದು ಒಳ್ಳೆ ಜೀವನವನ್ನ ಕೊಡಲು, ನಿನ್ನಲ್ಲಿ ಜನರ ಮಧ್ಯದಲ್ಲಿರುವಂತ ಅವಮಾನವನ್ನ ನೀಗಲ್ಪಡಲು. ಹಲ್ಲೆಲೂಯ. ಶಗರಮನ ಸೇಕಿರಿಯಾಂದರಬೋ. ಇವತ್ತು ಜನಗಳ ಮುಂದೆ ತಲೆ ಎತ್ಕೊಂಡು ಹೋಗಕ್ಕಾಗದೆ ಇರುವಂತ ಈ ಸಮಾರ್ಯ ಸ್ತ್ರೀಯ ಜೀವಿತವನ್ನು ಯೇಸು ಸ್ವಾಮಿ ಬದಲಾಯಿಸಿರೋದಾದ್ರೆ ಈ ಒಂದು ವಿಡಿಯೋ ನೋಡ್ತಿರುವಂತ ನಿಮ್ಮ ಜೀವಿತಗಳನ್ನ ಯೇಸು ಕ್ರಿಸ್ತು ಬದಲಾಯಿಸಲು ಶಕ್ತನಾಗಿದ್ದಾನೆ. ನಿಮ್ಮ ರೋಗಗಳು ಬಿಟ್ಟೋಗ್ತದೆ,
ನಿಮ್ಮ ಬಲಹೀನತೆಗಳು ಬಿಟ್ಟೋಗ್ತದೆ, ನಿಮ್ಮ ಶಾಪಗಳು ಬಿಟ್ಟೋಗ್ತದೆ, ನಿಮ್ಮ ಹೃದಯದಲ್ಲಿ ಸಮಾಧಾನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ದೊರಕ್ತದೆ. ಇದೆಲ್ಲವನ್ನ ಕೇಳಿ ಆದ್ಮೇಲೆ ಅವಳು ಏನ್ ಮಾಡ್ತಾಳೆ ಗೊತ್ತಾ? 25 ಆ ಹೆಂಗಸು ಆತನಿಗೆ, ಮೆಸ್ಸಿಯನು ಅಂದರೆ ಕ್ರಿಸ್ತನು ಬರುತ್ತಾನೆಂದು ಬಲ್ಲೆನು, ಆತನು ಬಂದ ಮೇಲೆ ನಮಗೆ ಎಲ್ಲವನ್ನೂ ತಿಳಿಸುವನು ಎಂದು ಹೇಳಲು ಯೇಸು ಆಕೆಗೆ, ನೀನು ನಿನ್ನ ಸಂಗಡ ಮಾತನಾಡುತ್ತಿರುವಂತ ನಾನೇ ಆ ಮೆಸ್ಸಿಯನು. ಇವತ್ತು ಲೋಕ ರಕ್ಷಕನಾಗಿರುವಂತ ಮೆಸ್ಸಿಯನು ಯೇಸುವ ನಿನ್ನ ಬಳಿ ಬಂದಿದ್ದಾನೆ. ಇವತ್ತು ನೀನು ಆತನೇ ನಿಜವಾದ ಮೆಸ್ಸಿಯನು, ದೇವರ ಮಗನು, ನನಗಾಗಿ ಸತ್ತನು, ನನ್ನ ಪಾಪಗಳನ್ನು ಹೊತ್ತನು, ನನಗಾಗಿ ಪುನರುತ್ಥಾನ ಹೊಂದಿದನಂತ ನೀನು ನಂಬೋದಾದ್ರೆ ನಿನ್ನ ಅವಮಾನಗಳನ್ನ, ನಿನ್ನ ದುಃಖಗಳನ್ನ, ನಿನ್ನ ಬಾಧೆಗಳನ್ನ ದೇವರು ಬಿಡಿಸಿಬಿಡ್ತಾರೆ. ಕೆಳಗಡೆ ವಾಕ್ಯ ಓದೋಣ. ಅಷ್ಟರೊಳಗೆ ಆತನ ಶಿಷ್ಯರು ಬಂದು ಆತನನ್ನು ಒಬ್ಬ ಹೆಂಗಸಿನ ಸಂಗಡ ಮಾತನಾಡುತ್ತಿರುವುದನ್ನು ಕಂಡು ಆಶ್ಚರ್ಯಪಟ್ಟರು. ಆದರೂ ನಿನಗೆ ಏನು ಬೇಕು, ಆಕೆಯ ಸಂಗಡ ಯಾಕೆ ಮಾತಾಡುತ್ತಿ ಎಂದು ಒಬ್ಬರು ಕೇಳಲಿಲ್ಲ. ಆಗ ಆ ಹೆಂಗಸು ತನ್ನ ಗುಡವನ್ನು ಅಲ್ಲೇ ಬಿಟ್ಟು ಊರೊಳಕ್ಕೆ ಹೋಗಿ ಜನರಿಗೆ, ಅಲ್ಲಿ ಒಬ್ಬನಿದ್ದಾನೆ, ನಾನು ಇದುವರೆಗೂ ಮಾಡಿದ್ದನ್ನೆಲ್ಲ ನನಗೆ ಹೇಳಿದನು, ಬಂದು ಅವನನ್ನು ನೋಡಿರಿ, ಬರತಕ್ಕ ಕ್ರಿಸ್ತನೋ ಅವನೋ ಏನೋ ಎಂದು ಕೇಳಲು ಆತನ ಬಳಿಗೆ ಬರುವುದಕ್ಕೆ ಊರೊಳಗಿಂದ ಹೊರಟರು. ಅಷ್ಟರೊಳಗೆ ಶಿಷ್ಯರು, ಗುರುವೇ, ಊಟ ಮಾಡು ಎಂದು ಆತನನ್ನು ಬೇಡಿಕೊಂಡರು. ಸಾಕು, ಹಲ್ಲೆಲೂಯ. ಇವತ್ತು ನೋಡ್ರಿ, ಆ ಹೆಂಗಸಿಗೆ ಒಂದು ಮಾನಸಾಂತರ ಒಂದು ಇದುವರೆಗೂ ಜನರ ಮುಂದೆ ತಲೆ ಎತ್ತಿ ಹೋಗದೆ ಇರುವಂತ ಒಬ್ಬ ಹೆಂಗಸು ಇವಾಗ ಏನ್ ಮಾಡಿದೆ? ಯೇಸು ಕ್ರಿಸ್ತನ ಸಾನ್ನಿಧ್ಯವನ್ನ ಅನುಭವಿಸಿದ ತಕ್ಷಣ ಅವಳು ಊರೊಳಗಡೆ ಹೋಗಿ ಹೇಳ್ತಿದ್ದಾನೆ, ನೋಡ್ರಿ, ಒಬ್ಬ ಮೆಸ್ಸಿಯನನ್ನ ನಾನು ಕಂಡೆ, ನೀವು ಬಂದು ನೋಡ್ರಿ. ಹಲ್ಲೆಲೂಯ. ಇವತ್ತು ನಾನು ಹೇಳ್ತೇನೆ, ನೀನು ಮಾನಸಾಂತರ ಹೊಂದೋದಾದ್ರೆ, ನೀನು ಯೇಸುವನ್ನು ನಂಬೋದಾದ್ರೆ, ನಿನ್ನ ಮುಖಾಂತರವಾಗಿ ಒಂದು ಊರು ಬಿಡುಗಡೆ ಆಗ್ತದೆ, ಒಂದು ದೇಶ ಬಿಡುಗಡೆ ಆಗ್ತದೆ. ಹಲ್ಲೆಲೂಯ. ಅಲ್ಲಿ ದೇವರು ಹೇಳ್ತಾರೆ, ನನ್ನ ತಂದೆಯ ಚಿತ್ತದಂತೆ ಮಾಡುವುದೇ ನನ್ನ ಆಹಾರ. ಇವತ್ತು ದೇವರು ನಮಗೋಸ್ಕರ ಹಸಿತಾ ಇದ್ದಾನೆ. ಯಾಕೆ? ನಮ್ಮಲ್ಲಿ ಒಂದು ಮಾನಸಾಂತರಾದ ಫಲ ಉಂಟಾಗ್ಲಿ ಅಂತ. ನೋಡ್ರಿ, 39ನೇ ವಾಕ್ಯದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನಾನು ಮಾಡಿದ್ದನ್ನೆಲ್ಲ ಆತನು ನನಗೆ ಹೇಳಿದನೆಂಬುದಾಗಿ ಸಾಕ್ಷಿ ಕೊಡುತ್ತಾ ಇದ್ದಾನೋ. ದೇವರು ಇಷ್ಟಪಡುವಂತ ಕಾರ್ಯ ನೀನು, ಹಲ್ಲೆಲೂಯ, ದೇವರಿಗೆ, ಯೇಸುಗೆ ಸಾಕ್ಷಿಯಾಗಿರಬೇಕು. ಪ್ರೈಸ್ ಗಾಡ್, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ನೋಡ್ರಿ, ಯೇಸು ಸ್ವಾಮಿ ಅವಳು ಇದುವರೆಗೂ ಮಾಡಿದಂಥ ಎಲ್ಲ ವಿಷಯಗಳನ್ನ, ಎಲ್ಲ ರಹಸ್ಯಗಳನ್ನ ಯೇಸು ಸ್ವಾಮಿ ಪ್ರಕಟಿಸಿದನು. ರಹಸ್ಯಗಳನ್ನು ತಿಳಿದಿರುವಾತನು, ರಹಸ್ಯಗಳನ್ನು ಪ್ರಕಟಿಸುವಾತನು ಯೇಸು ಕ್ರಿಸ್ತನು ಮಾತ್ರವೇ. ಇವತ್ತು ನಿನಗೆ ಎಷ್ಟೇ ದೊಡ್ಡ ರಹಸ್ಯ ಇರಲಿ, ಎಷ್ಟೇ ದೊಡ್ಡ ಪಾಪ ಇರಲಿ, ಇವತ್ತು ನಿನ್ನ ಪಾಪಗಳ ಪರಿಹಾರಕ್ಕಾಗಿ ಯೇಸು ಕ್ರಿಸ್ತನು ಇವತ್ತು ಬಂದಿದ್ದಾನೆ. ಯೇಸುವನ್ನು ನಂಬುವಂತ ಒಬ್ಬನಾದರೂ ನಾಶವಾಗದೆ ನಿತ್ಯ ಜೀವವನ್ನು ಪಡೆಯಬೇಕಂತ ದೇವರು ಆತನನ್ನ ಶಿಲುಬೆಯಲ್ಲಿ ಕೊಟ್ಟನು. ಶಿಲುಬೆಯಲ್ಲಿ ಸತ್ತಂತ ಯೇಸು ನೀನು ನಂಬೋದಾದ್ರೆ ಇವತ್ತು ನಿನಗೆ ಬಿಡುಗಡೆ. ಇವತ್ತು ಅಂಜೂರದ ಮರದ ಬಳಿಯಲ್ಲಿ ದೇವರು ಬಂದು ನೋಡ್ತಿದ್ದಾರೆ, ಫಲ ಏನಾದರೂ ಸಿಗುತ್ತಾ? ಇವತ್ತು ಸಮಾರ್ಯ ಶ್ರೀ ಆ ಒಂದು ಬಳಿಯಲ್ಲಿ ಬಂದು ನೋಡ್ತಾ ಇದ್ದಾರೆ, ಈ ಸಮಾರ್ಯ ಶ್ರೀ ಬಳಿಯಲ್ಲಿ ಫಲ ಸಿಗುತ್ತಾ? ನೋಡ್ರಿ, ದೇವರು ಬಂದು ನೋಡಬೇಕಾದಾಗ ಒಂದು ಫಲ ಸಿಗಬೇಕು. ಮಾನಸಾಂತರವೆಂಬ ಫಲ, ಮಾನಸಾಂತರವೆಂಬ ಫಲ. ಇವತ್ತು ಯೇಸುವಿನ ಮಾತನ್ನ ಕೇಳಿ ಆ ಒಂದು ಹೆಂಗಸು ಮಾನಸಾಂತರ ಹೊಂದಿದಳು, ತನ್ನ ಪಾಪವನ್ನು ಅರ್ಥಕೊಂಡಿದ್ದಳು, ನಿಜವಾದ ದೇವರು ಯೇಸು ಅಂತ ತಿಳ್ಕೊಂಡಳು. ಹಲ್ಲೆಲೂಯ, ಹಲ್ಲೆಲೂಯ. ಜನರಿಂದ ಬೇರ್ಪಟ್ಟು ಜೀವಿಸಿದಂತ ಈ ಒಂದು ಹೆಂಗಸು ಜನರ ಮಧ್ಯದಲ್ಲಿ ತಲೆ ಎತ್ತಿ ನಿಲ್ಲುವಂತೆ ಮಾಡಿದಳು. ಇವತ್ತು ಜನಗಳ ಮುಂದೆ ತಲೆ ಎತ್ತಕ್ಕಾಗ್ದಿರಾ, ತಲೆ ತಗ್ಗಿಸ್ಕೊಂಡು ನೀವು ಹೋಗ್ತಾ ಇದ್ದೀರಾ. ಅವಮಾನಗಳು, ನಿಂದೆಗಳು, ಬಾಧೆಗಳು ನಿಮ್ಮನ್ನು ಹಿಂಬಾಲಿಸ್ತಾ ಇದೆಯಾ? ಇವತ್ತು ಅರ್ಥ ಮಾಡ್ಕೊಳ್ರಿ, ಯೇಸು ಸ್ವಾಮಿಯನ್ನು ನೀನು ನಂಬೋದಾದ್ರೆ ನಿನ್ನ ಜೀವಿತದಲ್ಲಿರುವಂಥ ಅವಮಾನಗಳನ್ನು ದೇವರು ತೆಗೆದಾಕ್ತಾರೆ. ನಿನ್ನ ಜೀವಿತದಲ್ಲಿರುವಂಥ ಬಾಧೆಗಳನ್ನು ಯೇಸು ತೆಗೆದಾಕ್ತಾರೆ. ನಿಮ್ಮ ಜೀವಿತದಲ್ಲಿರುವಂಥ ದುಃಖಗಳನ್ನು, ರೋಗಗಳನ್ನು ಯೇಸು ತೆಗೆದಾಕ್ತಾರೆ. ಅವಳೊಂದು ಸಾಕ್ಷಿಯಾಗಿ ನಿಂತಳು.
ಅವಳು ಹೇಳ್ತಿದ್ದಾಳೆ, ಹಾಲೆಲೂಯ, ಯೇಸು ಸ್ವಾಮಿ ಇವತ್ತು ನಮ್ಮಲ್ಲಿ ಹುಡುಕ್ತಿರುವಂಥ ಕಾರ್ಯ ಏನು ಗೊತ್ತಾ? ನೀನೊಂದು ಸಾಕ್ಷಿಯಾಗಿ ನಿಲ್ಲಬೇಕು. 10 ವರ್ಷ, 15 ವರ್ಷ, 20 ವರ್ಷ ಆಯಿತು ದೇವರ ಸನ್ನಿಧಿಯಲ್ಲಿ ನೀನು ಯೇಸುವನ್ನು ಅರಿತುಕೊಂಡು ನಿನ್ನ ಸಾಕ್ಷಿಯಲ್ಲಿ ನಿನ್ನ ಸಾಕ್ಷಿಯನ್ನ ತಕ್ಕ ಫಲದಿಂದ ನೀನು ತೋರಿಸಬೇಕು. ನಿನ್ನ ಸ್ವಭಾವ ಬದಲಾಗಬೇಕು, ನಿನ್ನ ನಡತೆ ಬದಲಾಗಬೇಕು, ನಿನ್ನ ಮಾತು ಬದಲಾಗಬೇಕು. ಸಮಾರ್ಯಶ್ರೀಯ ಮಾತು ಬೇರೆ, ನಡತೆ ಬೇರೆ, ಜೀವಿತ ಬೇರೆ. ಯೇಸು ಸ್ವಾಮಿ ಒಂದೇ ಒಂದು ಸಂದರ್ಶನದ ಮುಖಾಂತರ ಅವಳ ಜೀವಿತ ಬದಲಾಗ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಅವಳ ಮಾತು ಬದಲಾಗ್ತದೆ, ಅವಳ ನಡತೆ ಬದಲಾಗ್ತದೆ, ಅವಳ ಅವಮಾನ ಬಿಟ್ಟೋಗ್ತದೆ. ಹಲ್ಲೆಲೂಯ. ಅಲ್ಲಿ ಕೆಳಗಡೆ ನಾವು ಓದ್ತೇವೆ, ಆಮೇಲೆ ಆ ಊರಿನ ಸಮಾರ್ಯರಲ್ಲಿ ಅನೇಕರು ಆತನನ್ನು ನಂಬುವರಾದರು. ಇವತ್ತು ನಾನು ಹೇಳ್ತೇನೆ, ಒಬ್ಬ ಸಮಾರ್ಯ, ಒಬ್ಬ ಕೆಟ್ಟು ಹೋದವನು ದೇವರ ಬಳಿಗೆ ತಿರುಗಿಕೊಂಡ್ರೆ ಅನೇಕರನ್ನ ಅವನು ಬಿಡಿಸ್ತಾನೆ. ಇವತ್ತು ಕೆಟ್ಟು ಹೋಗಿರುವುದನ್ನು ಹುಡುಕಿಯಾಗಿದೆ ಯೇಸು ಕ್ರಿಸ್ತು ಬಂದದ್ದು. ಒಳ್ಳೆಯವ್ರಿಗೆ ವೈದ್ಯನು ಬೇಕಾಗಿಲ್ಲ, ರೋಗ ಇರೋರಿಗೆ ಮಾತ್ರ ವೈದ್ಯನು ಬೇಕು. ನಾನು ಹೇಳ್ತೇನೆ, ಕೆಟ್ಟು ಹೋಗಿರುವಂಥ ನಮಗೋಸ್ಕರ, ಪಾಪದಲ್ಲಿರುವಂಥ, ಕಷ್ಟದಲ್ಲಿರುವಂಥ, ದುಃಖದಲ್ಲಿರುವಂಥ ನಮಗೋಸ್ಕರ ಯೇಸು ಸ್ವಾಮಿ ಇಲ್ಲಿ ಬಂದನು. ತಕ್ಕ ಫಲದಿಂದ ಅದನ್ನು ನೀವು ತೋರಿಸಿರಿ. ಯಾವ ಥರ? ನಮ್ಮ ಮನಸ್ಸು ದೇವರಿಗೆ ತಿರುಗಿದೆ ಎಂಬುದನ್ನು ತಕ್ಕ ಫಲದಿಂದ ನೀವು ತೋರಿಸಿರಿ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಮತ್ತೊಂದು ವಾಕ್ಯವನ್ನು ಓದ್ಕೊಳ್ಳೋಣ. ಪ್ರಕಟಣೆ 3:20. ಈಗ ನಾನು ತಟ್ಟುತ್ತಾ ಇದ್ದೇನೆ. ಈ ಮಾತನ್ನು ಕೇಳ್ತಿರುವಂತ ಪ್ರತಿಯೊಬ್ಬರ ಹೃದಯವನ್ನು ಇವತ್ತು ದೇವರು ತಟ್ಟುತ್ತಾ ಇದ್ದಾನೆ. ಆ ಶಬ್ದವನ್ನು ಕೇಳಿ ಯಾರಾದರೂ ಹೊರಗಡೆ ಬಂದು ಯೇಸು ಸ್ವಾಮಿಗಾಗಿ ಬಾಗಿಲನ್ನು ತೆರೆಯೋದಾದ್ರೆ ಇವತ್ತು ಆತನು ನಿನ್ನ ಸಂಗಡ ಊಟ ಮಾಡ್ತಾನೆ. ಹಲ್ಲೆಲೂಯ. ಒಂದು ಪಟ್ಟಣದಿಂದ ಯೇಸು ಸ್ವಾಮಿ ಹೊರಡ್ತಾ ಇದ್ದಾರೆ, ಆತನಿಗೆ ಹೊಟ್ಟೆ ಹಸಿತ್ತು. ಇವತ್ತು ನಾನು ಹೇಳ್ತೇನೆ, ಹಲ್ಲೆಲೂಯ, ಅಂಜೂರದ ಮಳೆ ಬಂದಾಗ ಹೊರಗಡೆ ಎಲ್ಲ ಸಮೃದ್ಧಿ ಆಗಿದೆ. ಹಲ್ಲೆಲೂಯ. ಆದರೆ ಹತ್ರ ಬಂದಾಗ ಫಲ ಇಲ್ಲ. ಇವತ್ತು ಯೇಸು ಸ್ವಾಮಿ ನಿನ್ನ ಹೃದಯ ಎಂಬ ಬಾಗಿಲನ್ನು ತಟ್ಟುತ್ತಾ ಇದ್ದಾರೆ. ನೀನು ಆತನಿಗಾಗಿ ಬಾಗಿಲು ತೆರೆಯೋದಾದ್ರೆ ನಿನ್ನ ಸಂಗಡ ಆತನು ಊಟ ಮಾಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ನಮ್ಮಕ್ಕೆ ಸ್ತೋತ್ರ. ಮೇಲೆ ವಾಕ್ಯ ಓದ್ಕೊಳ್ಳೋಣ. 15. ನಿನ್ನ ಕೃತ್ಯಗಳನ್ನು ಬಲ್ಲೆನು, ನೀನು ತಣ್ಣಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತಣ್ಣಗಾಗಲಿ ಬೆಚ್ಚಗಾಗಲಿ ಇದ್ದರೆ ಹಲ್ಲೆಲೂಯ. ಓದೋಣ. ಓದೋಣ. ನೀನು ನಿನ್ನ ವಿಷಯದಲ್ಲಿ ಹೇಳ್ತಿದ್ಯಾ, ನಾನು ಸಂಪನ್ನನು, ನಾನು ಐಶ್ವರ್ಯವಂತನು, ಒಂದರಲ್ಲಿ ಕೊರತೆ ಇಲ್ಲದವನು. ಈ ಅಂಜೂರ ಮರ ದೂರದಿಂದ ನೋಡ್ಬೇಕಾದ್ರೆ ಭಯಂಕರವಾದ ಎಲೆಗಳು ಸಮೃದ್ಧಿಯಾಗಿದೆ. ಆ ಅಂಜೂರದ ಮರ ಹೇಳ್ಕೊಳ್ತಿದೆ, ನಾನು ಐಶ್ವರ್ಯವಂತನು, ನಾನು ಸಂಪನ್ನನು, ನನಗೆ ಗ್ರೀನ್ ಎಲೆಗಳಿದೆ. ನನ್ನ ಗಿಡ ಅಂದರೆ ಆ ಮರದ ಪೂರ್ತಿಯಾಗಿ ಎಲೆಗಳು ತುಂಬಲ್ಪಟ್ಟಿದೆ. ಹೊರಗಡೆಯಿಂದ ನೋಡ್ಬೇಕಾದ್ರೆ ನೀನು ಸಂಪನ್ನನು, ನೀನು ಐಶ್ವರ್ಯವಂತನಾಗಿದೆಯಾ, ಯಾವುದ್ರಲ್ಲೂ ಕೊರತೆ ಇಲ್ಲ, ಎಲ್ಲವೂ ಸರಿಯಾಗಿ ನಡೀತಾ ಇದೆ. ಆದರೆ ಯೇಸು ಸ್ವಾಮಿ ಹತ್ರ ಬರ್ತಿದ್ದಾರೆ. ಹತ್ರ ಬಂದು ಅಂಜೂರದ ಮರದ ಬಳಿ ನೋಡ್ತಿದ್ದಾರೆ. ನೋಡಿದಾಗ ಏನಿಲ್ಲ, ಮರದ ಫಲಗಳಿಲ್ಲ. ಕೆಳಗಡೆ ಹೋಗೋಣ. ಅದೇ ದೇವರು ಹೇಳ್ತಾರೆ, ಕೇವಲ ದುರಾವಸ್ಥೆಯಲ್ಲಿ ಬಿದ್ದಿರುವವನು, ದೌರ್ಭಾಗ್ಯನು, ದರಿದ್ರನು, ಕುಡುಕನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ಕಂಡು. ಹಲ್ಲೆಲೂಯ. ನೀನು ತಿಳಿದಿಲ್ಲ. ನಮ್ಮ ದೃಷ್ಟಿಯಲ್ಲಿ ನಮಗೆ ಎಲ್ಲ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಅದೇ ದೇವರ ದೃಷ್ಟಿಯಲ್ಲಿ
ನಾವು ದೇವರ ಸನ್ನಿಧಿಯಲ್ಲಿ ಏನು ಇಲ್ಲದವರಾಗಿದ್ದೇವೆ, ಬೆತ್ತಲೆಯಾಗಿದ್ದೇವೆ, ದರಿದ್ರರಾಗಿದ್ದೇವೆ. ಅದಕ್ಕೆ ದೇವರು ಹೇಳ್ತಾರೆ, ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟಕ್ಕೆ ಹಾಕಿದ ಚಿನ್ನವನ್ನು, ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸದಂತೆ ಹೊತ್ತುಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ. ನೋಡ್ರಿ, ದೇವರಿಲ್ಲಿ 4 ವಿಚಾರಗಳನ್ನ ಹೇಳ್ತಿದ್ದಾರೆ. ಬಂಗಾರವನ್ನ, ಬಿಳಿ ವಸ್ತ್ರವನ್ನ, ಅಂಚನವನ್ನ, ಬೆತ್ತಲೆತನವನ್ನ ನೀಗಿಸೋದು. ಯಾವ ರೀತಿ? ಒಂದೊಂದೇ ನಾವು ಓದ್ಕೊಳ್ತಾ ಹೋಗೋಣ. ಬಂಗಾರ, 1 ಪೇತ್ರ 1:7. ಬಂಗಾರವು ನಾಶನವಾಗುವಂತದ್ದಾಗಿದ್ದರೂ ಅದನ್ನು ಬೆಂಕಿಯಲ್ಲಿ ಪುಟಕ್ಕೆ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆ ಬಂಗಾರವಾದಕ್ಕೆ ಸಮ. ಬಂಗಾರಕ್ಕೆ ಸಮವಾಗಿರುವಂತ ನಿಮ್ಮ ನಂಬಿಕೆ. ದೇವರು ಇವತ್ತು ಅಂಜೂರದ ಮರದ ಬಳಿಯಲ್ಲಿ ಬಂದು ನೋಡ್ತಾ ಇರುವಂತ ಕಾರ್ಯ ಏನಂತ ಹೇಳಿದ್ರೆ, ಒಂದು ನಂಬಿಕೆ. ನಂಬಿಕೆ ಎಂಬ ಫಲ ಇದೆಯಾ? ಇನ್ನು ಯೇಸು ಸ್ವಾಮಿ ಮೇಲೆ ನಂಬಿಕೆ ಇಟ್ಟಿದ್ದೀರಾ? ಮೊದಲೇದಾಗಿ ನಂಬಬೇಕು. ಈ ಸಮಾರ್ಯ ಶ್ರೀಯಲ್ಲೂ ನಡೆದಂತ ಒಂದು ಘಟನೆ ಏನು ಗೊತ್ತಾ? ಅವಳು ಯೇಸು ಸ್ವಾಮಿಯನ್ನ ನಂಬುದ್ಲು. ಯಾವಾಗ? ಅವಳ ಜೀವಿತದ ರಹಸ್ಯಗಳನ್ನು ಪ್ರಕಟಿಸಿದಾಗ ಅವಳು ನಂಬುದ್ಲು. ಇವತ್ತು ನೀನು ಬಂಗಾರ ರೀತಿಯಲ್ಲಿ ಆಗಬೇಕು ಅಂದರೆ ನೋಡ್ರಿ, ಒಂದು ಬಂಗಾರ ತಯಾರು ಮಾಡಬೇಕಾದ್ರೆ 7 ಸಾರಿ ಪುಟಕ್ಕೆ ಹಾಕಬೇಕು. ಅದರಲ್ಲಿರುವಂಥ ಕಲ್ಮಶವನ್ನೆಲ್ಲ ತೆಗಿಬೇಕು. ಇವತ್ತು ಆ ಕಲ್ಮಶವನ್ನು, ನಿನ್ನ ಜೀವಿತದಲ್ಲಿರುವಂಥ ಬೇಡವಾದ ಕಾರ್ಯಗಳನ್ನು ತೆಗಿಬೇಕಂದ್ರೆ ನಿನಗೆ ಯೇಸು ಕ್ರಿಸ್ತನ ಮೇಲೆ ನಂಬಿಕೆ ಬರಬೇಕು. ಎಫೆಸ ಬರೆದ ಪತ್ರಿಕೆ ಓದ್ಕೊಳ್ಳೋಣ, 6ನೇ ಅಧ್ಯಾಯ. ಆರನೇ ಅಧ್ಯಾಯ 16ನೇ ವಾಕ್ಯ. ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಳ್ಳಿರಿ, ಅದರಿಂದ ನೀವು ಕೆಡುಕನ ಅಗ್ನಿ ಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗಿರುವಿರಿ. ಹಲ್ಲೆಲೂಯಾ. ಈ ಬಂಗಾರವು ಅಂತ ಹೇಳೋದಾದ್ರೆ ದೇವರು ಹೇಳ್ತಿದ್ದಾರೆ ನಂಬಿಕೆ ಇರಬೇಕು. ಎಫೆಸದಲ್ಲಿ ಪೌಲನ್ ಹೇಳ್ತಿದ್ದಾರೆ ನಂಬಿಕೆ ಅನ್ನೋದು ಏನು? ಒಂದು ಗುರಾಣಿ. ಶತ್ರುಗಳ ಬಾಣಗಳನ್ನು ಜಯಿಸುವಂತ ಒಂದು ಗುರಾಣಿಯಾಗಿದೆ ನಂಬಿಕೆ. ಹಲ್ಲೆಲೂಯಾ. ಈ ಬಂಗಾರ, ದೇವ್ರ ವಾಕ್ಯಕ್ಕೆ ಈ ಬಂಗಾರ ಅಂದ್ರೆ ಏನು? ನಮ್ಮ ಜೀವಿತದಲ್ಲಿ ನಂಬಿಕೆ, ಬಂಗಾರಕ್ಕೆ ಸಮವಾಗಿರುವಂತ ನಂಬಿಕೆ. ಈ ನಂಬಿಕೆ ಆಗಿದೆ ನಿಮ್ಮ ಜೀವಿತದಲ್ಲಿ ಒಂದು ಗುರಾಣಿ. ಆ ಗುರಾಣಿ ಆಗಿದೆ ನಿಮ್ಮ ಜೀವಿತದಲ್ಲಿ ಬರುವಂತ ಎಲ್ಲ ಶೋಧನೆಗಳು, ಅಗ್ನಿಯ ಬಾಣಗಳನ್ನು ನಶಿಸುವಂಥದ್ದು. ಯಾವ ತರ ನಾವು ನಂಬಬೇಕು? ಇಬ್ರಿಯ 11 ಓದ್ಕೊಳ್ಳೋಣ. ಇಬ್ರಿಯ ಬರೆದ ಪತ್ರಿಕೆ. ನಂಬಿಕೆಯು ನಾವು ನಿರೀಕ್ಷಿಸಿದವುಗಳ ವಿಷಯವಾಗಿ ಭರವಸೆದಿಂದಿರುವುದಕ್ಕೂ ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನಂಬಿಕೆಯು ನಾವು ನಿರೀಕ್ಷಿಸುವುಗಳ ವಿಷಯವಾಗಿ ಭರವಸದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳುಕೊಳ್ಳುವುದು ಆಗಿದೆ. ನೀನೊಂದು ಬಂಗಾರದ ರೀತಿಯಲ್ಲಿ ನೀನು ಬದಲಾಗಬೇಕು ಅಂತ ದೇವ್ರು ಹೇಳ್ತಿದ್ದಾರೆ. ಈ ಬಂಗಾರದ ರೀತಿಯಲ್ಲಿ ಬದಲಾಗಬೇಕು ಅಂತ ಹೇಳಿದ್ರೆ ನಿನ್ನಲ್ಲಿ ನಂಬಿಕೆ ದಿನೇ ದಿನೇ ಅಧಿಕವಾಗಬೇಕು. ಸಮಾರ್ಯಶ್ರೀ ನಂಬಿದಳು, ಅವಳಿಗೆ ಬಿಡುಗಡೆ ಆಯಿತು. ಇವತ್ತು ನೀನು ನಂಬು, ನಿನ್ನ ರೋಗ ಬಿಡುಗಡೆ ಆಗ್ತದೆ ಯೇಸುವಿನ ನಾಮದಲ್ಲಿ. ಇವತ್ತು ನಿನ್ನ ಬಲಹೀನತೆ ಬಿಟ್ಟೋಗ್ತದೆ, ನಿನ್ನ ಕೊರತೆಗಳು ಬಿಟ್ಟೋಗ್ತದೆ, ನಿನ್ನ ಬಾಧೆಗಳು ಬಿಟ್ಟೋಗ್ತದೆ. ಯಾವ ತರ ನಂಬಬೇಕು? ನಿರೀಕ್ಷಿಸುವುಗಳ ವಿಷಯವಾಗಿ ಭರವಸೆಯಿಂದಿರುವುದು, ಕಣ್ಣಿಗೆ ಕಾಣುವುದುಗಳನ್ನು ನಿಜವೆಂದು ತಿಳಿಕೊಳ್ಳುವುದು ಆಗಿದೆ.
3ನೇ ವಾಕ್ಯದಲ್ಲಿ ನೋಡ್ತೇವೆ, ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವೆಂದು ನಂಬಿಕೆಯಿಂದಲೇ ನಾವು ತಿಳುಕೊಂಡು ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ಎಲ್ಲಿ ನಿನ್ನ ನಂಬಿಕೆ? ಅನೇಕರು ನಂಬಿಕೆಯಲ್ಲಿ ಸೋತೋಗ್ತಾ ಇದ್ದಾರೆ. ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ಚರ್ಚ್ಗೆ ಹೋಗ್ತಾ ಇದ್ದೀವಿ, ನಂಬಿಕೆ ಇಲ್ಲ. ದೇವರೇ, ಪ್ರಾರ್ಥನೆ ಮಾಡಿ ಮಾಡಿ ಸಾಕಾಯ್ತು, ಯಾವಾಗ ನನಗೆ ಉತ್ತರ ಸಿಗ್ತದೆ? ಇವತ್ತು ದೇವರೇನು ಮಾಡ್ತಾರೆ? ನಿನ್ನ ನಂಬಿಕೆಯನ್ನ ಬಂಗಾರವಾಗಿ ಬದಲಾಯಿಸ್ತಾ ಇದ್ದಾನೆ. ಹಲ್ಲೆಲೂಯ. ಪೇತ್ರನ್ ಏನು ಹೇಳ್ತಿದ್ದಾನೆ? ನಿನ್ನ ನಂಬಿಕೆಯು ಬಂಗಾರದ ರೀತಿಯಲ್ಲಿ ಅಮೂಲ್ಯವಾದದ್ದು. ಇವತ್ತು ನಿನ್ನ ನಂಬಿಕೆ ಆಗಿದೆ ನಿನ್ನ ಗುರಾಣಿ. ಆ ನಂಬಿಕೆ ಎಂಬ ಗುರಾಣಿಯನ್ನು ನೀನು ಹಿಡಿದುಕೊಳ್ಳೋದಾದ್ರೆ ಶತ್ರುವಿನ ಅಗ್ನಿ ಬಾಣಗಳನ್ನ ನೀನೆಲ್ಲವನ್ನ ನಾಶ ಮಾಡಿಬಿಡ್ತೀಯ. ಯಾಕೆ ಸೈತಾನ ನಮ್ಮನ್ನ ಸೋಲಿಸ್ತಾ ಇದ್ದಾನೆ? ಆ ನಂಬಿಕೆ ಇಲ್ಲ. ಯೇಸು ಕ್ರಿಸ್ತನನ್ನು ನಂಬೋದಾದ್ರೆ ಎಲ್ಲ ಅಗ್ನಿ ಬಾಣಗಳು ಲಯವಾಗ್ತವೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರಿಗೆ ಒಳಗಾಗ್ರಿ. ಯಾಕೋಬನು ಹೇಳ್ತಾನೆ, ದೇವರಿಗೆ ಒಳಗಾಗ್ರಿ, ಸೈತಾನನು ನಿಮ್ಮನ್ನು ಬಿಟ್ಟು ಓಡಿ ಹೋಗ್ತಾನೆ. ಕ್ರಿಸ್ತನನ್ನು ನಂಬಿರಿ, ಆತನೇ ನಮ್ಮ ಜೀವವು, ಆತನೇ ನಮ್ಮ ಗುರಾಣಿ, ಆತನೇ ನಮ್ಮ ಬಂಡೆಯು. ಇವತ್ತು ಕ್ರಿಸ್ತನನ್ನು ನಂಬರಿ, ಆ ಕ್ರಿಸ್ತನನ್ನು ನಂಬರಿ. ಆತನಾಗಿದೆ ನಿಮ್ಮನ್ನ ಬಿಡಿಸೋದು. ಇವತ್ತು ದೇವರು ಮೊದಲನೇದಾಗಿ ಈ ಅಂಜೂರದ ಮರದ ಬಳಿಯಲ್ಲಿ ಬಂದು ನೋಡ್ತಾ ಇರುವಂತ ವಿಷಯ ನಂಬಿಕೆ ಎಂಬ ಫಲ. ನಂಬಿಕೆ ಕಳ್ಕೊಳ್ಬೇಡ್ರಿ, ದೃಢವಾಗಿರಿ, ದೇವರಿಂದ ಎಲ್ಲವೂ ಸಾಧ್ಯ. ಎರಡನೇದಾಗಿ ಬಿಳಿ ವಸ್ತ್ರ. ಯೆಶಾಯ 61:10. ಯೆಶಾಯ 61:10. ಪ್ರೈಸ್ ದ ಲಾರ್ಡ್. ಎರಡನೇದಾಗಿ ರಕ್ಷಣೆ ಎಂಬ ವಸ್ತ್ರ. ಹಲ್ಲೆಲೂಯ, ಹಲ್ಲೆಲೂಯ. ಎರಡನೇದಾಗಿ ರಕ್ಷಣೆ ಎಂಬ ವಸ್ತ್ರ. ದೇವ್ರು ನಮಗೆ ಸ್ತೋತ್ರ. ನಾವು ರಕ್ಷಣೆ ಹೊಂದಿದೀವ? ದೇವ್ರು ಹೇಳ್ತಿದ್ದಾರೆ ಬಿಳಿ ವಸ್ತ್ರವನ್ನ. ಮೊದಲನೇದಾಗಿ ನಂಬಿಕೆ, ಎರಡನೇದಾಗಿ ರಕ್ಷಣೆ ಎಂಬ ವಸ್ತ್ರ. ಹಲ್ಲೆಲೂಯ, ರಕ್ಷಣೆ ಎಂಬ ವಸ್ತ್ರ. ಈ ರಕ್ಷಣೆ ಎಂಬ ವಸ್ತ್ರ ಯಾವಾಗ ಬರ್ತದೆ? ಯೇಸು ಕ್ರಿಸ್ತು ನನಗಾಗಿ ಶಿಲುಬೆಯಲ್ಲಿ ಸತ್ತನು, ನನ್ನ ಪಾಪವನ್ನು ಹೊತ್ತನು, ನನ್ನ ಶಾಪಗಳನ್ನು ನೀಗಿಸಿದನು. ಆತನೇ ನಿಜವಾದ ದೇವಕುಮಾರನು, ಆತನೇ ಇದುವರೆಗೂ ನನ್ನ ನಡೆಸಿದಾತನು. ಮೂರನೇ ದಿನದಲ್ಲಿ ಪುನರುತ್ಥಾನ ಹೊಂದಿದನು. ಹಲ್ಲೆಲೂಯ. ತಿರುಗಿ ಆತನು ನಮಗಾಗಿ ಬರ್ತಾನೆ ಅಂತ ನೀನು ನಂಬೋದಾದ್ರೆ ಯೇಸು ಸ್ವಾಮಿ ಮೇಲೆ ಇಟ್ಟಿರುವಂತ ನಂಬಿಕೆ ಆಗಿದೆ ನಿನ್ನ ರಕ್ಷಣೆ. ಹಲ್ಲೆಲೂಯ. ಆ ರಕ್ಷಣೆ ಎಂಬ ವಸ್ತ್ರವನ್ನ ದೇವರು ಇವತ್ತು ನೋಡ್ತಿದ್ದಾರೆ. ಆ ಫಲ ಇದೆಯಾ? ರಕ್ಷಣೆ ಎಂಬ ವಸ್ತ್ರ. ಸಮರಶಿಯಲ್ಲಿ ಉಂಟಾದಂಥ ಮಾನಸಾಂತರ, ನಂಬಿಕೆ, ರಕ್ಷಣೆ ಎಂಬ ವಸ್ತ್ರ. ಕೊಲಸ್ಯ 3:12. ಕೊಲಸ್ಯ 3:12. ಹೀಗಿರಲಾಗಿ ಪ್ರತಿಷ್ಠಿತರು ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಮತ್ತೊಬ್ಬನ ಮೇಲೆ ತಪ್ಪು ಹೊರಿಸುವುದಕ್ಕೆ ಸಾಕು. ಏನನ್ನ ಧರಿಸಿಕೊಳ್ಬೇಕಂತೆ? ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನ ಧರಿಸಿಕೊಳ್ಳಿರಿ. ಇವತ್ತು ಬಿಳಿ ವಸ್ತ್ರ, ದೇವರ ರಕ್ಷಣೆ ಎಂಬ ವಸ್ತ್ರ. ಹಲ್ಲೆಲೂಯ. ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನ ಇವತ್ತು ಧರಿಸಿಕೊಳ್ಳಬೇಕು.
ಇವತ್ತು ಅಂಜೂರದ ಮರದ ಬಳಿಯಲ್ಲಿ ದೇವರು ಸುಮ್ಮನೆ ಬಂದಿಲ್ಲ. ಹಲ್ಲೆಲೂಯಾ. ಇವತ್ತು ನೀನು ಈ ಗುಣಗಳನ್ನು ವಸ್ತ್ರವಾಗಿ ನೀನು ಧರಿಸಿಕೊಳ್ಳಬೇಕು. ಹಲ್ಲೆಲೂಯಾ. ಯೇಸು ಸ್ವಾಮಿಗೆ ಇಷ್ಟವಾದ ರೀತಿಯಲ್ಲಿ ನಡಿಬೇಕು. ದೇವರಿಗೆ ಇಷ್ಟವಾದ ಕಾರ್ಯಗಳನ್ನು ಮಾಡಬೇಕು. ಕೊನೆಯದಾಗಿ ಬೆತ್ತಲೆ, ಜೆನೆಸಿಸ್ 3:9. ಯೆಹೋವ ದೇವರು ಮನುಷ್ಯನನ್ನು ನೀನು ಎಲ್ಲಿರುತ್ತಿ ಎಂದು ಕೂಗಿ ಕೇಳಲು ಅವನು, ನೀನು ತೋಟದಲ್ಲಿ ಸಂಚರಿಸುವ ಸಬ್ಬಳವನ್ನು ನಾನು ಕೇಳಿ ಬೆತ್ತಲೆಯಾಗಿದ್ದೇನಲ್ಲ ಎಂದು ಹೆದರಿ ಅಣಿಸಿಕೊಂಡೆನು ಅಂದನು. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಇವತ್ತು ನೋಡ್ರಿ, ಬೆತ್ತಲೆ. ಆದಾಮನು ಹೇಳ್ತಾನೆ, ನಿನ್ನ ಶಬ್ದವನ್ನು ಕೇಳಿ ಬೆತ್ತಲೆಯಾಗಿದ್ದೇನೆ ಅಂತ ಅಡಗಿಕೊಂಡಿದ್ದೇನೆ. ಯಾಕೆ ಅಡಗಿಕೊಳ್ಳಬೇಕು? ನಾನು ಹೇಳ್ತೇನೆ, ಹಲ್ಲೆಲೂಯಾ. ಅವನು ದೇವರು ತಿನ್ನಬಾರ್ದು ಅಂತ ಹೇಳಿದಂತ ಹಣ್ಣನ್ನ ತಿಂದಿದ ಕಾರಣ ಪಾಪವು ಅವನನ್ನ ಆವರಿಸಿಕೊಳ್ಳಿತು. ದೇವರ ಮಹಿಮೆ ಬಿಟ್ಟೋಯ್ತು. ದೇವರು ನೋಡ್ತಿರುವಂತ ವಿಷಯ ನಿನ್ನ ಹೊರಗಡೆ ಇರುವಂತ ಕಾರ್ಯಗಳಲ್ಲ. ದೇವರು ನೋಡ್ತಿರುವಂತ ವಿಷಯ, ದೇವರ ಸಾನ್ನಿಧ್ಯ ನಿನ್ನ ಮೇಲೆ ಇದೆಯಾ? ಇವತ್ತು ಅಂಜೂರದ ಮರದ ಬಳಿಯಲ್ಲಿ ದೇವರು ನೋಡ್ತಿರುವಂತ ವಿಷಯ, ದೇವರ ಸಾನ್ನಿಧ್ಯವೆಂಬ ಫಲ ಅದರಲ್ಲಿ ಇದೆಯಾ? ಇವತ್ತು ನಿನ್ನ ಹತ್ರ ದೇವರು ಬಂದು ನೋಡ್ತಿದ್ದಾನೆ, ದೇವರ ಸಾನ್ನಿಧ್ಯ ನಿನ್ನಲ್ಲಿ ಇದೆಯಾ? ಪಾಪ ಮಾಡುವನ ಜೀವಿತದಲ್ಲಿ ದೇವರ ಸಾನ್ನಿಧ್ಯ ಇರಲ್ಲ, ದೇವರ ಮಹಿಮೆ ಇರಲ್ಲ. ದೇವರ ಆಜ್ಞೆಗೆ ವಿರುದ್ಧವಾಗಿ ನಡೆದಂತ ಆಡಮನ ಜೀವಿತದಲ್ಲಿ ದೇವರ ಶಬ್ದವನ್ನ ಕೇಳಿದ ತಕ್ಷಣ ಅವನಿಗೆ ಅಡಗಿಕೊಳ್ತಾನೆ. ಹಲ್ಲೆಲೂಯಾ. ಇವತ್ತು ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ಇವತ್ತು ದೇವರ ಸಾನ್ನಿಧ್ಯವನ್ನು ಬಿಟ್ಟು ಹೋಗಿರುವಂತ ಜನರೇ, ಇವತ್ತು ದೇವರ ಬಳಿಗೆ ಹಿಂತಿರುಗಿ ಬನ್ರಿ. ಯೇಸುವಿನ ಬಳಿಗೆ ಹಿಂತಿರುಗಿ ಬನ್ರಿ. ಯೇಸು ಸ್ವಾಮಿ ನಿಮ್ಮನ್ನು ಬಿಡಿಸ್ತಾನೆ. ಯೇಸು ಸ್ವಾಮಿ ನಿಮ್ಮನ್ನು ಕ್ಷಮಿಸ್ತಾನೆ. ಯೇಸು ಸ್ವಾಮಿ ನಿಮ್ಮನ್ನು ಬಲಪಡಿಸ್ತಾನೆ. ಹಲ್ಲೆಲೂಯಾ. ಇವತ್ತು ಯೇಸು ನಿನ್ನ ಬೆತ್ತಲತನವನ್ನ ನೀಗಿಸಿ ನಿನಗೆ ವಸ್ತ್ರವನ್ನು ಕೊಡುವಾತನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಸ್ತೋತ್ರಂ, 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 ಸ್ತೋತ್ರಂ. ಹಲ್ಲೆಲೂಯಾ. ಇವತ್ತು ನೋಡ್ರಿ, 3ನೇ ಅಧ್ಯಾಯ 21ನೇ ವಾಕ್ಯ ಓದ್ಕೊಳ್ಳೋಣ. ಆದಿಕಾಂಡ. ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. ಆದಾಮನಿಗೂ ಅವಳಿಗೂ ದೇವರು ಚರ್ಮದ ಅಂಗಿಗಳನ್ನ ಮಾಡಿ ತೊಡಿಸಿದನು. ಪ್ರಕಟಣೆಯಲ್ಲಿ ದೇವರು ಹೇಳ್ತಿದ್ದಾರೆ, ನಿನ್ನ ಬೆತ್ತಲತನವನ್ನು ಕಾಣಿಸದ ಹಾಗೆ ನಾನು ನಿನಗೆ ವಸ್ತ್ರವನ್ನು ಕೊಡ್ತೇನೆ. ಯೇಸು ಕ್ರಿಸ್ತನೆಂಬ ರಕ್ಷಣೆ ಎಂಬ ವಸ್ತ್ರ. ಇವತ್ತು ಆ ವಸ್ತ್ರ ನಿನಗೆ ಬೇಕಾಗಿರುವುದಾದ್ರೆ, ನಿನ್ನ ಮನಸ್ಸು ದೇವರ ಕಡೆಗೆ ತಿರುಗಿದೆ ಅಂತ ತಕ್ಕ ಫಲದಿಂದ ತೋರಿಸಿರಿ. ಜ್ಞಾನೋಕ್ತಿಗಳು 17:3. ಬಾಯನ್ನು ಕಾಯುವವನು ಜೀವವನ್ನು ಕಾಯುತ್ತಾನೆ, ತುಟಿಗಳನ್ನು ತೆರೆದು ಬಿಡುವವನು ನಾಶವಾಗುವನು. 17:3. ಜ್ಞಾನೋಕ್ತಿಗಳು 17:3. ಬೆಳ್ಳಿ ಬಂಗಾರಗಳಲ್ಲಿ ಪುಟಕುಲುಮೆಗಳು ಶೋಧಿಸುವವು, ಹೃದಯಗಳನ್ನು ಶೋಧಿಸುವವನು ಯೆಹೋವನೇ. ಇವತ್ತು ಬೆಳ್ಳಿ ಬಂಗಾರಗಳಾದರೂ ಪುಟ ಕುಲುಮೆಯಲ್ಲಿ ಶೋಧಿಸ್ತವೆ. ಇವತ್ತು ನಿನ್ನ ಹೃದಯಗಳನ್ನ ಶೋಧಿಸುವಾತನು ಇವತ್ತು ಬಂದಿದ್ದಾನೆ. ಫಲ ಎಲ್ಲಿಂದ ಬರ್ತದೆ? ನಿಮ್ಮ ಹೃದಯದಿಂದ ಬರ್ತದೆ, ನಿಮ್ಮ ಮನಸ್ಸಿಂದ ಬರ್ತದೆ. ಹಲ್ಲೆಲೂಯಾ. ಹೊರಗಡೆ ನಾವು ತೋರಿಸುವಂಥ ಅಲಂಕಾರದಿಂದ ಅಲ್ಲ, ಹೊರಗಡೆ ನಾವು ಹಾಕಿಕೊಂಡಿರುವಂಥ ಬಟ್ಟೆಯಿಂದ ಅಲ್ಲ. ಈ ಒಂದು ಫಲ ಎಲ್ಲಿಂದ ಬರ್ತದೆ? ನಿನ್ನ ಹೃದಯದಿಂದ. ಇವತ್ತು ಯೇಸು ಸ್ವಾಮಿ ಅಂಜೂರದ ಮರದ ಬಳಿ ಬಂದು ಆ ಮರಗಳ ಒಳಗಡೆ ನೋಡ್ತಿದ್ದಾನೆ. ಇವತ್ತು ನಿನ್ನ ಹೃದಯದ ಒಳಗಡೆ ನೋಡ್ತಿದ್ದಾನೆ. ನಿನ್ನಲ್ಲಿ ಫಲ ಇದೆಯಾ? ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ. 1 ಪೂರ್ವಕಾಲ ವೃತ್ತಾಂತ 29:17.
ಗ್ಲೋರಿ ಟು ಗಾಡ್. ಯಥಾರ್ಥ ಚಿತ್ತರನ್ನು ಮೆಚ್ಚುವವನು ಆಗಿದ್ದಿ ಎಂಬುದನ್ನು ಬಲ್ಲೆನು. ನಾನಂತೂ ಯಥಾರ್ಥ ಮನಸ್ಸಿನಿಂದಲೂ ಸ್ವಇಚ್ಛೆಯಿಂದಲೂ ಇದನ್ನೆಲ್ಲ ಕೊಟ್ಟಿದ್ದೇನೆ. ಸಾಕು ನೋಡ್ರಿ, ಇವತ್ತು ನೀನು ದೇವರು ಹೃದಯಗಳನ್ನು ಶೋಧಿಸುವವನು, ಯಥಾರ್ಥ ಚಿತ್ತನು ಆಗಿರುವವನನ್ನ ಮೆಚ್ಚುವವನು ಆಗಿದ್ದಾನೆ. ಇವತ್ತು ಹಲ್ಲೆಲೂಯ, ಯಥಾರ್ಥ ಹೃದಯಗಳನ್ನು ದೇವರು ಹುಡುಕ್ತಾ ಇದ್ದಾರೆ. ದೇವರು ನಂಬಿಗಸ್ತರನ್ನ ಹುಡುಕ್ತಾ ಇದ್ದಾರೆ. ದೇವರು ಹಲ್ಲೆಲೂಯ ಇವತ್ತು ನಮ್ಮ ಹೃದಯಗಳನ್ನು ಶೋಧಿಸ್ತಾ ಇದ್ದಾರೆ. ಆ ಒಂದು ಕಾಲ ಅಂಜೂರ ಹಣ್ಣು ಬಿಡುವಂತ ಕಾಲ ಅಲ್ಲ, ಆದ್ರೂ ಸಹ ಇವತ್ತು ನಾನು ಹೇಳ್ತಿದ್ದೇನೆ, ಇವತ್ತು ದೇವರು ನಿನ್ನ ಹತ್ರ ಬಂದಿದ್ದಾರೆ. ಯೇಸು ನಿನ್ನ ಹತ್ರ ಬಂದಿದ್ದಾರೆ. ನಿನ್ನ ಹೃದಯಗಳನ್ನು ಶೋಧಿಸ್ತಾ ಇದ್ದಾರೆ, ನಿನ್ನ ಯಥಾರ್ಥವನ್ನು ಶೋಧಿಸ್ತಾ ಇದ್ದಾರೆ, ನಿನ್ನ ನಂಬಿಕೆಯನ್ನು ನೋಡ್ತಾ ಇದ್ದಾರೆ, ನಿನ್ನ ಜೀವಿತವನ್ನು ನೋಡ್ತಿದ್ದಾರೆ. ಹಲ್ಲೆಲೂಯ. ಯೆರೆಮೀಯ 17:10. ಯೆಹೋವನಾದ ನಾನು ಪ್ರತಿಯೊಬ್ಬನಿಗೂ ಕರ್ಮಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ಹೃದಯವನ್ನು ಪರೀಕ್ಷಿಸುವವನು ಅಂತರ್ಹೃದಯವನ್ನು ಪರಿಶೋಧಿಸುವವನು ಆಗಿದೆ. ನೋಡಿ, ಯೆಹೋವನಾದ ನಾನು ಪ್ರತಿಯೊಬ್ಬನಿಗೆ ಕರ್ಮ ಫಲವನ್ನು ಅವನವನ ನಡತೆಗೆ ಕೊಡಲಿಕ್ಕೆ ಹೃದಯವನ್ನು ಪರೀಕ್ಷಿಸುವವನು ಅಂತರಿಂದ್ರಿಯವನ್ನು ಶೋಧಿಸುವವನು ಆಗಿದ್ದೇನೆ. ನಿನ್ನ ಫಲ ಕೊಡಲಿಕ್ಕೆ, ನೀನು ಫಲ ಕೊಡಬೇಕಂದ್ರೆ ನಿನ್ನ ಹೃದಯ ದೇವರ ಸನ್ನಿಧಿಯಲ್ಲಿ ಯಥಾರ್ಥವಾಗಿರಬೇಕು. ಹಲ್ಲೆಲೂಯ. ಯೇಸು ಸ್ವಾಮಿ ಇವತ್ತು ಅಂಜೂರದ ಮರ ಬಳಿ ಬಂದಂತೆ ಇವತ್ತು ನಿನ್ನ ಬಳಿ ದೇವರು ಬಂದಿದ್ದಾರೆ. ಫಲವನ್ನು ನೀನು ಕೊಡ್ತಾ ಇದೀಯಾ? ಹಲ್ಲೆಲೂಯ. ಫಲವನ್ನು ಕೊಡ್ತಿದ್ಯಾ? ದೇವರು ಹೇಳ್ತಾರೆ, ಯೆರೆಮೀಯ ಹೇಳ್ತಿದ್ದಾನೆ, ಇನ್ನೊಂದ್ಸಲ ಓದೋಣ. ಪ್ರತಿಯೊಬ್ಬನಿಗೂ ಕರ್ಮ ಫಲವನ್ನು ಅವನವನ ನಡತೆಗೆ ತಕ್ಕ ಹಾಗೆ ಕೊಡಬೇಕೆಂದು ನಿನ್ನ ಹೃದಯ, ನೀನು ದೇವರ ಸನ್ನಿಧಿಯಲ್ಲಿಟ್ಟಿರುವಂಥ ನಂಬಿಕೆ, ನಿನ್ನ ಯಥಾರ್ಥ ಸರಿಯಾಗಿರೋದಾದರೆ ಒಳ್ಳೆ ಫಲ, ಇಲ್ಲ ಅಂದರೆ ಕರ್ಮ ಫಲ. ಹಲ್ಲೆಲೂಯ. ಇವತ್ತು ದೇವರು ನಮ್ಮನ್ನು ಒಳ್ಳೆ ಫಲಗಳನ್ನಾಗಿ ಕೊಡಲಿಕ್ಕೆ ದೇವರು ನಮ್ಮನ್ನು ಮಾರ್ಪಡಿಸಿದಕ್ಕಾಗಿ ನಾವೆಲ್ಲರೂ ದೇವರಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯ. ಗ್ಲೋರಿ ಟು ಗಾಡ್. ಹಲ್ಲೆಲೂಯ. ಇವತ್ತು ದೇವರು ಅಂಜೂರದ ಮಳಿ ಬಂದಂತೆ ಇವತ್ತು ನಿನ್ನ ಬಳಿ ಬಂದಿದ್ದಾರೆ. ದೇವರಿಗೋ ನಿನ್ನ ಹೃದಯ ಎಂಬ ಬಾಗಿಲನ್ನು ತಟ್ಟುತ್ತಾ ಇದ್ದಾರೆ. ಇವತ್ತು ನೀನು ಹೃದಯ ಎಂಬ ಬಾಗಿಲನ್ನು ತೆರೆದು ಯೇಸು ಸ್ವಾಮಿಗೆ ಜಾಗ ಕೊಡೋದಾದ್ರೆ ನಿನ್ನ ಜೀವಿತದಲ್ಲಿ ದೇವರು ನಿನ್ನ ಜೊತೆಯಲ್ಲಿ ಊಟ ಮಾಡ್ತಾರೆ. ಹಲ್ಲೆಲೂಯ. ಹಲ್ಲೆಲೂಯ. ಅವನು ನನ್ನ ಸಂಗಡ ಊಟ ಮಾಡ್ತಾನೆ, ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ನಿಮ್ಮ ಮನಸ್ಸು ದೇವರ ಕಡೆ ತಿರುಗಿದೆ ಅಂತ ತಕ್ಕ ಫಲದಿಂದ ತೋರಿಸಿರಿ. ಹಲ್ಲೆಲೂಯ. ಯೇಸು ಸ್ವಾಮಿ ಇವತ್ತು ಅಂಜೂರದ ಮರದ ಬಳಿ ಬಂದಿದ್ದು ಯಾಕೆ? ನನಗೋಸ್ಕರ ಈ ಒಂದು ಅಂಜೂರ ಮರ ಫಲ ಕೊಡುತ್ತಾ? ಇವತ್ತು ದೇವ್ರು ನಿನ್ನ ಹತ್ರ ಬಂದಿರೋದೇನಕ್ಕೆ? ನಿನ್ನನ್ನು ಹುಡುಕಿಕೊಂಡು ಬಂದಿರೋದೇನಕ್ಕೆ? ನೀನು ನನಗೋಸ್ಕರ ಫಲವನ್ನು ಕೊಡ್ತೀಯಾ? ಈ ಸಮಾರ್ಯ ಶ್ರೀ ಬಳಿಯಲ್ಲಿ ದೇವ್ರು ಏನಕ್ಕೋಸ್ಕರ ಬಂದರು? ಈ ಸಮಾರ್ಯ ಶ್ರೀ ನನಗೋಸ್ಕರ ಸಾಕ್ಷಿಯಾಗಿ ನಿಂತ್ಕೊತಾಳ. ಸಮಾರ್ಯ ಶ್ರೀ ಸಾಕ್ಷಿಯಾಗಿ ನಿಂತ್ಕೊಂಡ್ಲು. ಅವಳ ಮುಖಾಂತರ ಅನೇಕ ಜನರು ಬಿಡುಗಡೆ ಹೊಂದಿದ್ರು. ಅವಳ ಜೀವಿತ ಬದಲಾಯಿತು. ಇವತ್ತು ನಿನ್ನ ಬಳಿ ದೇವರು ಬರ್ತಿದ್ದಾರೆ. ಯೇಸು ಸ್ವಾಮಿ ನಿನ್ನ ಬಳಿಯಲ್ಲಿ ನಿಂತಿದ್ದಾರೆ. ಯೇಸು ಸ್ವಾಮಿ ನಿನ್ನ ಪಕ್ಕದಲ್ಲಿದ್ದಾರೆ. ಇವತ್ತು ಯೇಸು ಸ್ವಾಮಿಗೋಸ್ಕರ ನಿನ್ನ ಜೀವನವನ್ನು ಒಪ್ಪಿಸಿಕೊಡ್ತೀಯಾ? ಯೇಸು ಸ್ವಾಮಿಗೋಸ್ಕರ ನಿನ್ನ ಮನಸ್ಸನ್ನು ಕೊಡ್ತೀಯಾ? ಯೇಸು ಸ್ವಾಮಿ ಬೇರೆ ಏನು ಕೇಳ್ತಾ ಇಲ್ಲ. ಯೇಸು ಸ್ವಾಮಿಗೆ ಬೇಕಾಗಿರೋದು ನಿನ್ನ ಮನಸ್ಸು, ನಿನ್ನ ಯಥಾರ್ಥವಾದ ಹೃದಯ. ಹಲ್ಲೆಲೂಯ. ದೇವರಿಗೆ ಹಣ ಬೇಡ, ಆಸ್ತಿ ಬೇಡ, ಏನು ಬೇಡ, ನಿನ್ನ ದುಡ್ಡು ಬೇಡ, ನಿನ್ನ ಕ್ಯಾಂಡ್ಲು ಬೇಡ, ನಿನ್ನ ಹೂ ಬೇಡ. ದೇವರಿಗೆ ಬೇಕಾಗಿರೋದು ನಿನ್ನ ಮನಸ್ಸು, ನಿನ್ನ ಹೃದಯ, ನಿನ್ನ ಯಥಾರ್ಥತ್ವ ದೇವರಿಗೆ ಬೇಕು. ಇವತ್ತು ಎಷ್ಟು ಜನ ಒಪ್ಪಿಸ್ಕೊಡ್ತೀರಾ? ಎಷ್ಟು ಜನ ಇವತ್ತು ಸಮಾರ್ಯ ಶ್ರೀತರ ದೇವರೇ ನನ್ನನ್ನು ಕ್ಷಮಿಸು, ಈತನು ಎಲ್ಲವನ್ನ ಹೇಳ್ಬಿಟ್ಟ, ನನ್ನ ಜೀವಿತದ ಎಲ್ಲವನ್ನ ಹೇಳ್ಬಿಟ್ಟ. ನಿನ್ನ ಜೀವಿತದ ಎಲ್ಲ ರಹಸ್ಯಗಳನ್ನು ತಿಳಿದಿರುವಂತ ಒಬ್ಬನೇ ಒಬ್ಬ ದೇವರು ಯೇಸು ಕ್ರಿಸ್ತು ಮಾತ್ರ. ರಹಸ್ಯಗಳನ್ನು ಪ್ರಕಟಿಸುವಾತನು,
ರಹಸ್ಯಗಳಿಂದ ಬಿಡಿಸುವಾತನು, ರಹಸ್ಯವಾದ ಪಾಪಗಳಿಂದ ಬಿಡಿಸುವಾತನು. ಯವನಸ್ಥನೇ, ಯವನಸ್ಥಳೇ, ವೃದ್ಧರೇ, ಮಕ್ಕಳೇ, ಇವತ್ತು ಯೇಸುವನ್ನು ನೀವು ನಂಬೋದಾದ್ರೆ ಆ ಯೇಸು ಆಗಿದೆ ನಿಮ್ಮನ್ನು ಬಿಡಿಸೋದು, ಆ ಯೇಸು ಆಗಿದೆ ನಿಮ್ಮನ್ನು ಬಲಪಡಿಸೋದು. ಒಂದು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣವಾ? ಪರಿಶುದ್ಧನಾದ ದೇವರೇ, ಅಪ್ಪ ಈ ಒಳ್ಳೆ ಸಮಯಕ್ಕಾಗಿ ದೇವರೇ ಸ್ತೋತ್ರ. ಅಪ್ಪ, ಈ ಮೆಸೇಜನ್ನು ಕೇಳ್ತಿರುವಂಥ ಪ್ರತಿಯೊಂದು ವ್ಯಕ್ತಿಗಳ ಮೇಲೆ ದೇವರ ಸಾನ್ನಿಧ್ಯ, ದೇವರ ಪ್ರಸನ್ನತೆ ಈಗ ವ್ಯಾಪರಿಸಲಿ ಅಂತ ದೇವರು ನಮ್ಮ ಪ್ರಾರ್ಥಿಸ್ತೇನೆ. ರೀಕಮನ ಸೇಕೇರಿ ಅಂದರಬೋ, ಎಲ್ಲ ರೋಗಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟೋಗಲಿ, ಬಲಹೀನತೆಗಳು ಬಿಟ್ಟೋಗಲಿ, ಕೊರತೆಗಳು ಬಿಟ್ಟೋಗಲಿ, ಶಾಪಗಳು ಬಿಟ್ಟೋಗಲಿ, ಪಾಪಗಳು ಬಿಟ್ಟೋಗಲಿ. ಅಪ್ಪ, ರಕನ ಸೇಕೇರಿಯ ಕ್ಯಾನ್ಸರ್ಗಳು, ತಲೆನೋವುಗಳು, ಸೊಂಟ ನೋವುಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟೋಗಲಿ. ಅಪ್ಪ, ಇವತ್ತು ಯೇಸುವೆ ನಿನ್ನ ಮೇಲೆ ನಂಬಿಕೆ ಇಟ್ಟಿರುವಂತಹ ಪ್ರತಿಯೊಂದು ವ್ಯಕ್ತಿಗಳ ಜೀವಿತದಲ್ಲಿ ಅದ್ಭುತಗಳು ನಡೆಯಲಿ ದೇವರೇ, ಅತಿಶಯ ನಡೆಯಲಿ ದೇವರೇ. ನಿನ್ನ ನಾಮ ಮಾತ್ರವೇ ಮಹಿಮೆ ಹೊಂದಲಿ. ಈ ಮೆಸೇಜ್ ಕೇಳಿದಂಥ ಎಲ್ಲರ ಜೀವಿತದಲ್ಲಿ ಒಂದು ದೊಡ್ಡ ಬಿಡುಗಡೆ ಉಂಟಾಗಲಿ. ಪ್ರಾರ್ಥನೆ ಕೇಳಿ ಬಿಡುಗಡೆ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ, ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ಮತ್ತೆ ಸಿಗೋಣ. ದೇವರ ನಾಮಕ್ಕೆ ಸ್ತೋತ್ರ.